ಓಂ ಶ್ರೀ ಗುರುಭ್ಯೋ ನಮಃ. ಬಂದಿರತಕ್ಕಂಥ ತಮಗೆಲ್ಲರಿಗೂ ಮತ್ತು ಇಂದಿನ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್ಟ ಇವರಿಗೆ ರಾಮತೀರ್ಥ ಸೇವಾ ಫೌಂಡೇಶನ್ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮ ಅತ್ಯಂತ ಆಳವಾದ ವಿಷಯ ಸರಳವಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ, ಅದಕ್ಕೆ ದೃಷ್ಟಾಂತಗಳು ಅಂತ ಹೇಳ್ತಾರೆ. ಈ ಫೌಂಡೇಶನ್ ಹೆಸರೇ ರಾಮತೀರ್ಥ ಸೇವಾ ಫೌಂಡೇಶನ್. ಸ್ವಾಮಿ ರಾಮತೀರ್ಥರು ಒಮ್ಮೆ ಓದ್ಬಿಟ್ರೆ ಯಾರಾದರೂ ರಾಮತೀರ್ಥರನ್ನು ಮತ್ತೆ ಹಿಡ್ಕೊಂಡ್ಬಿಡ್ತಾರೆ. ಯಾಕೆಂತಂದರೆ ನಮಗೆ ವೇದಾಂತ, ಕಬ್ಬಿಣದ ಕಡಲೆ ಅಂತ ಹೇಳ್ತಕ್ಕಂಥ ವೇದಾಂತವನ್ನು, ಉಪನಿಷತ್ತುಗಳಲ್ಲಿ ಬರ್ತಕ್ಕಂಥ ಅನೇಕ ವಿಷಯಗಳನ್ನು ಕಥೆಗಳ ಮೂಲಕ ನಮಗೆ ಅರ್ಥೈಸ್ತಾರೆ. ಅದಕ್ಕೆ ಅವ್ರನ್ನ ಪ್ರಾಯೋಗಿಕ ವೇದಾಂತಿ ಅಂತ ಹೇಳ್ತಾರೆ. ಅವರ ಈ ವಿಚಾರವನ್ನು ಸಮಾಜಕ್ಕೆ ತಲುಪಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಆರಂಭ ಆಗಿರ್ತಕ್ಕಂಥದ್ದು ರಾಮತೀರ್ಥ ಸೇವಾ ಫೌಂಡೇಶನ್. ಕಳೆದ 19 ವರ್ಷಗಳಿಂದ ಈ ಟ್ರಸ್ಟಿನ ಆಶ್ರಯದಲ್ಲಿ ಅನೇಕ ಸೇವಾ ಚಟುವಟಿಕೆಗಳು ನಡೀತಾ ಇದ್ದಾವೆ. ಅನೇಕ ಸಂಸ್ಥೆಗಳಿಗೆ ಬೇರೆ ಬೇರೆ ರೂಪದಲ್ಲಿ ಸಹಾಯ ಮಾಡ್ತಕ್ಕಂಥ ಒಂದು ಪ್ರಯತ್ನ, ಪುಟ್ಟ ಪ್ರಯತ್ನ. ಹಾಗೆ ಯಾರಿಗೋ ವಿದ್ಯಾಭ್ಯಾಸಕ್ಕೆ ಅವರಿಗೆ ಫೀಸ್ ಕಟ್ಟಲಿಕ್ಕಾಗಲ್ಲ ಅಂಥವರಿಗೆ ಪುಟ್ಟ ಸಹಾಯ, ಈ ಥರದ ಅನೇಕ ರೀತಿಯ ಕಾರ್ಯಕ್ರಮಗಳು ಮತ್ತು ಚಟುವಟಿಕೆಗಳು ರಾಮತೀರ್ಥ ಸೇವಾ ಫೌಂಡೇಶನ್ ಆಶ್ರಯದಲ್ಲಿ ನಡೀತಾ ಇದೆ. ಅದಕ್ಕೆಲ್ಲಕ್ಕೆ ಎಲ್ಲ ಚಟುವಟಿಕೆಗಳಿಗೆ ಸಹಕಾರಿಗಳಾಗಿ ತಾವೆಲ್ಲ ಇದ್ದೀರಿ, ತಾವೆಲ್ಲ ಇವತ್ತು ಬಂದಿದ್ದೀರಿ. ಪ್ರತಿ ತಿಂಗಳ ಕಾರ್ಯಕ್ರಮ ಎಂದೂ ಮಾಸದ ನೆನಪು. ಒಂದೊಂದು ವಿಷಯವನ್ನು ಮುಂದೆ ಇಟ್ಕೊಂಡು ನಮಗೆಲ್ಲರಿಗೂ ವೇದಾಂತದ್ದು, ದರ್ಶನಗಳ ಹಾಗೂ ಯೋಗದ್ದಿರ್ಬೋದು, ಬೇರೆ ಬೇರೆ ವಿಷಯಗಳು, ಆಳವಾದ ವಿಷಯಗಳನ್ನು ಸರಳವಾಗಿ ಹೇಳುವಂಥ ಒಂದು ಪುಟ್ಟ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಹಾಗಾಗಿ ತಾವೆಲ್ಲ ಬಂದಿದ್ದೀರಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್ಟರ ಪರಿಚಯವನ್ನು ಪುಟ್ಟದಾಗಿ ಪರಿಚಯ ಮಾಡಿಕೊಡ್ತೀನಿ. ಯಾಕಂದರೆ ಆಗಸ್ಟ್ನಲ್ಲಿ ಇದೇ ವಿಷಯವನ್ನು ಬೇರೆ ರೂಪದಲ್ಲಿ ಹೇಳಿತ್ತು. ನವಂಬರ್ 1ನೇ ತಾರೀಕು ರಾಮತೀರ್ಥರ ದೃಷ್ಟಾಂತ ಕಥೆಗಳು, ವೇದಾಂತ ಬೋಧಕ ಕಥೆಗಳು ಒಂದು ಪುಸ್ತಕ ಬಿಡುಗಡೆ ಆಯಿತು. ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಹೆಚ್ಚಿನ ಜನರು ಯೋಗ ಕ್ಲಾಸಿಗೆ ಬರೋರಾದ್ದರಿಂದ ಪ್ರತಿನಿತ್ಯ ಒಂದು ಕ್ಲಾಸ್ ಆದಮೇಲೆ ಒಂದು ಕಥೆಗಳನ್ನು ಹೇಳಬೇಕು ಅಂತ ಹೇಳಿತ್ತು. ಆ ಕಥೆಗಳನ್ನು ಓದ್ಕೊಂಡು ಬರ್ತಾಯಿದ್ರು, ಹೇಳ್ತಾಯಿದ್ರು. ಹೀಗಾಗಿ ಎಲ್ರಿಗೂ ರಾಮತೀರ್ಥರು ಏನು ಹೇಳಿದ್ದಾರೆ ಅನ್ನೋದು ಅನೇಕರ ಪರಿಚಯ ಇದೆ. ಆ ಮೂಲಕ ನಮಗೆ ದೃಷ್ಟಾಂತ ಕಥೆಗಳು ಅಂತಂದರೆ ಏನು, ಅಲ್ಟಿಮೇಟ್ಲಿ ವ್ಯಾಲ್ಯೂ ಆಫ್ ಲೈಫ್, ನಮ್ಮ ಜೀವನದಲ್ಲಿ ಬೇಕಾದಂಥ ಅನೇಕ ವಿಚಾರಗಳನ್ನು ಸರಳವಾಗಿ ಹೇಳಿಕೊಡುವಂಥ ಪ್ರಯತ್ನ. ಹಾಗೆ ಇವತ್ತಿನ ಈ ಕಾರ್ಯಕ್ರಮ ದರ್ಶನಗಳಲ್ಲಿ ದೃಷ್ಟಾಂತಗಳು, ಷಡ್ದರ್ಶನಗಳಂತಿದೆ, ಅದರಲ್ಲಿ ದರ್ಶನಗಳಲ್ಲಿ ದೃಷ್ಟಾಂತಗಳು ನಡೆಸಿಕೊಡೋರು ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್ಟ. ಮೂಲತಃ ಶೃಂಗೇರಿಯವರು. MSc ಕೆಮಿಸ್ಟ್ರಿಯಲ್ಲಿ ತಮ್ಮ ವಿದ್ಯಾಭ್ಯಾಸ ಮುಗಿಸಿ ನಂತರ ಬೇರೆ ಬೇರೆ ವಿಷಯಗಳಲ್ಲಿ ಅಧ್ಯಯನ ಮಾಡಿ ಡಾಕ್ಟರೇಟ್ ಮಾಡಿ ನಂತರ ಈಗ ಪ್ರಸ್ತುತ ಅವರು ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅದರಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಒಂದು ಪಠ್ಯಪುಸ್ತಕವನ್ನು ಬರೆದಿದ್ದಾರೆ. ಮೆಟೀರಿಯಲ್ ಸೈನ್ಸ್ ಮತ್ತು ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸುಮಾರು 25ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ವೈಜ್ಞಾನಿಕ ಜರ್ನಲ್ಗಳಲ್ಲಿ ಕೂಡ ಪ್ರಕಟಿಸಿದೆ. ನ್ಯಾನೋ ಪಾರ್ಟಿಕಲ್ ಸಿಂಥೆಸಿಸ್ಗೆ ಸಂಬಂಧಪಟ್ಟಂತೆ ಒಂದು ಪೇಟೆಂಟ್ ಕೂಡ ಇವರ ಹೆಸರಿನಲ್ಲಿ ಇದೆ. ಬಾಲ್ಯದಿಂದಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು, ಹಾಗಾಗಿ ಅದರ ಸಕ್ರಿಯ ಕಾರ್ಯಕರ್ತರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಎನ್ವಿರಾನ್ಮೆಂಟ್ ಸೈನ್ಸ್ನಲ್ಲಿ ಅನೇಕ ವರ್ಕ್ಶಾಪ್ಗಳಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಕನ್ನಡ, ಇಂಗ್ಲೀಷ್ ನ್ಯೂಸ್ಗಳ ಪೇಪರ್ಗಳಲ್ಲಿ ಆರ್ಟಿಕಲ್ ಪ್ರಕಟವಾಗಿದೆ. ಹಾಗೆ ನಚಿಕೇತ ಪ್ರಕಾಶನ ಅವರ ಸಹೋದರ ವೇದಬ್ರಹ್ಮ ಗಣೇಶ್ ಭಟ್ಟ ಅವರು ಸುಮಾರು 7-8 ಪುಸ್ತಕಗಳನ್ನು ಬರೆದಿದ್ದಾರೆ. ಅದೆಲ್ಲ ಪೂರ್ತಿ ಓದಿ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ವಿಮರ್ಶೆ ಮಾಡಿ ಸರಿಯಾಗಬೇಕಾಗಿರುವಂಥ ಏನೇನು ಪ್ರಯತ್ನ ಮಾಡಬೇಕು ಅದೆಲ್ಲ ಮಾಡ್ತಕ್ಕಂಥದ್ದು ಇವರೇ ಮಾಡಿ ಪುಸ್ತಕಗಳು ಪ್ರಕಟವಾಗಿದೆ. ಇವತ್ತು ನಮ್ಮ 7 ಧಾರ್ಮಿಕ ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ. ಅದರಲ್ಲಿ ಇವರ ಮುಖ್ಯ ಪಾತ್ರ ಇದೆ. ಇವರ ಹವ್ಯಾಸಗಳು ಕನ್ನಡ ಸಾಹಿತ್ಯವನ್ನು ಓದುವಂಥದ್ದು, ಪಶ್ಚಿಮ ಘಟ್ಟ ಚಾರಣ, ಈಜು, ಕ್ರೀಡೆ, ಯಕ್ಷಗಾನ ನೋಡೋದು, ಶಾಸ್ತ್ರೀಯ ಸಂಗೀತ ಕೇಳೋದು, ಇವರ ಈ ಥರ ಅಭ್ಯಾಸಗಳು. ಜೊತೆಗೆ ನಾವೆಲ್ಲ ಎಲ್ಲಿ ನೋಡ್ತಾ ಇರ್ತೀವಲ್ಲ, ಎಲ್ಲಿಗೆ
ಯೋಗ ಕ್ಲಾಸಲ್ಲಿ. ಸೊ ಯೋಗಾಭ್ಯಾಸಿ, ನಿತ್ಯ ಯೋಗಾಭ್ಯಾಸಿ. ಜೊತೆಗೆ ಇಲ್ಲಿ ಯೋಗ ಶಿಕ್ಷಕರು ಕೂಡ. ಇವತ್ತು ಯಾವ ಫೌಂಡೇಶನ್ ಹೆಸರಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ, ಆ ಫೌಂಡೇಶನ್ ಟ್ರಸ್ಟಿಗಳಲ್ಲೂ ಕೂಡ ಒಬ್ಬರು ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್ರಿಗೆ ನಿಮ್ಮೆಲ್ಲರ ಪರವಾಗಿ, ರಾಮತೀರ್ಥ ಸೇವಾ ಫೌಂಡೇಶನ್ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ ಮತ್ತು ಈ ಕಾರ್ಯಕ್ರಮ ನಡೆಸ್ಕೊಡ್ಲಿ ಅಂತೇಳಿ ಅವ್ರಲ್ಲಿ ವಿನಂತಿಸ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ದರ್ಶನಗಳಲ್ಲಿ ದೃಷ್ಟಾಂತಗಳು ಅಂತ ಹೇಳ್ಬಿಟ್ಟು. ಇಲ್ಲಿ 2 ಪದ ಇದೆ, ಒಂದು ದರ್ಶನ, ಇನ್ನೊಂದು ದೃಷ್ಟಾಂತ. ಈ 2 ಪದಗಳ ಅರ್ಥ ಏನು ಅಂತ ಹೇಳಿ ತಿಳ್ಕೊಂಡ್ಬಿಟ್ಟು ಮುಂದಕ್ಕೆ ಹೋಗೋಣ. ಒಂದು ಈಗಷ್ಟೇ ಮಾತು ಕಲ್ತಿರ್ತಕ್ಕಂಥ ಒಂದು ಮಗು ಇತ್ತು ಒಂದು ಮನೆಯಲ್ಲಿ. ಅದಕ್ಕೆ ಅಜ್ಜಿ ಕತೆ ಹೇಳಲಿಕ್ಕೆ ಶುರು ಮಾಡಿದ್ಲು. ಅಜ್ಜಿ ಕತೆ ಹೇಳೋದು, ಮಗು ಕತೆ ಕೇಳೋದು, ಇದೆಲ್ಲ ತುಂಬ ಹಿಂದಿನ ಕಾಲದ್ದು ಅಂತ ಸ್ವಲ್ಪ ಜ್ಞಾಪಕದಲ್ಲಿ ಇಟ್ಕೊಂಡ್ಬಿಟ್ಟು ಮುಂದಕ್ಕೆ ಹೋಗೋಣ. ಅಜ್ಜಿ ಕತೆ ಪ್ರಾರಂಭಿಸಿಲ್ಲ. ಒಂದಾನೊಂದು ಕಾಲದಲ್ಲಿ, ನಮ್ಮ ಕತೆಗಳು ಪ್ರಾರಂಭ ಆಗದೆ ಹಾಗೆ, ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ಹುಲಿ ಇತ್ತು ಅಂತ ಹೇಳಿ. ತಕ್ಷಣ ಮಗು, ಅಜ್ಜಿ ಹುಲಿ ಅಂದ್ರೆ ಏನು ಅಂತ ಕೇಳ್ತು. ಈಗಾದ್ರೆ ಬಹಳ ಈಸಿ, ಮೊಬೈಲ್ ತೆಗೆದುಬಿಟ್ಟು ಗೂಗಲ್ ಇಮೇಜಸಿಗೆ ಹೋಗ್ಬಿಟ್ಟು ಟೈಗರ್ ಅಂತ ಕೀ ಇನ್ ಮಾಡಿದ ಕೂಡಲೇ ಬರುತ್ತೆ, ನೋಡೋ ಇದೇ ಹುಲಿ ಅಂತ ತೋರಿಸ್ಬೋದು. ಆದರೆ ಅಜ್ಜಿ ಹೇಳ್ಕೊಡ್ಬೇಕಲ್ಲ. ಮನೆಯಲ್ಲಿ ಬೆಕ್ಕು ಸಾಕಿದ್ರು. ನೋಡ್ಬಿಟ್ಟ, ಈ ಬೆಕ್ಕು ನೋಡಿದ್ದೀಯಲ್ವಾ, ಈ ಬೆಕ್ಕಿನ ಥರನೇ ಇರುತ್ತೆ, ಆದರೆ ಇದಕ್ಕಿಂತ ಹೆಚ್ಚು ಗಾತ್ರದಲ್ಲಿ ಮತ್ತು ಶಕ್ತಿಯಲ್ಲಿ ದೊಡ್ಡದಾಗಿರುತ್ತೆ ಅಂತ ಹೇಳಿ. ಅಂದರೆ ಏನರ್ಥ? ಒಂದು ಮಗುವಿಗೆ ತಿಳಿಯದ ವಸ್ತು, ಇನ್ನೂ ತಿಳಿಯದ ವಸ್ತು, ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ತು? ತಿಳಿದಿರತಕ್ಕಂಥ ಒಂದು ವಸ್ತುವಿನ ಸಾದೃಶ್ಯದಿಂದ ಅದನ್ನು ಅರ್ಥ ಮಾಡ್ಕೊಳ್ತು. ಮುಂದೆ ಅದು ದೊಡ್ಡ ಆದರೆ ಸ್ಕೂಲಿಂದನೋ ಅಪ್ಪ ಅಮ್ಮನೋ ನ್ಯಾಷನಲ್ ಪಾರ್ಕಿಗೆ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೂ ಇನ್ಯಾವುದಕ್ಕೋ ಕರ್ಕೊಂಡು ಹೋದ್ಕೊಳ್ಳಿ, ಹುಲಿ ನೋಡಿದ ಕೂಡಲೇ ಓ ಇದು ಹುಲಿ ಅಂತ ಅದೇ ಅದ್ರ ಪಾಡಿಗೆ ಅದನ್ನು ಗುರುತಿಸುತ್ತೆ. ಅದು ಬೇರೆ ಅದನ್ನ ಅವಾಗ ಹೇಳ್ಕೊಡೋದು ಬೇಡ ಅದಕ್ಕೆ ಹುಲಿ ಅಂತ ಹೇಳ್ಬಿಟ್ಟು. ಇದಕ್ಕೆ ದೃಷ್ಟಾಂತ ಅಂತ ಹೇಳ್ತಾರೆ. ಇನ್ನೂ ತಿಳಿಯದೇ ಇರತಕ್ಕಂಥ ಒಂದು ವಸ್ತುವನ್ನ ತಿಳಿದ ವಸ್ತುವಿನ ಸಾದೃಶ್ಯದ ಮೂಲಕ ಅರ್ಥ ಮಾಡ್ಕೊಳ್ತು. ಅದನ್ನೇ ಬೇರೆ ರೀತಿಯಲ್ಲಿ ಹೇಳೋದಾದ್ರೆ, ಯಾವುದೇ ಒಂದು ಇದಾದ್ರೆ 2 ಭೌತಿಕ ವಸ್ತುಗಳು, ಹುಲಿನೂ ಇರುತ್ತೆ, ಬೆಕ್ಕು ಇರುತ್ತೆ, ಎರಡನ್ನೂ ನೋಡಬಹುದು, ಪ್ರತ್ಯಕ್ಷವಾಗಿ ಕಾಣಬಹುದು. ಅದಲ್ಲದೆ ಇರುವಾಗ, ಅಂದ್ರೆ ಒಂದು ಸಿದ್ಧಾಂತವನ್ನು, ಒಂದು ವಿಚಾರವನ್ನು, ಒಂದು ಅರ್ಥ ಸ್ಪಷ್ಟತೆಗಾಗಿ ಅಥವಾ ಅರ್ಥ ಪೋಷಣೆಗಾಗಿ ಒಂದು ಉದಾಹರಣೆಯ ಮೂಲಕ ಹೇಳ್ತಕ್ಕಂಥದ್ದೇ ದೃಷ್ಟಾಂತ ಅಂತ ಹೇಳ್ಬೋದು. ಸೊ 2 ಪದಗಳಲ್ಲಿ ಒಂದು ಪದ ಆಯಿತು. ಎರಡನೇದು ದರ್ಶನ ಅಂತ ಹೇಳಿ. ದರ್ಶನ ಅಂತಂದ್ರೆ ಏನು ಅಂತ ಹೇಳಿ ಹಿಂದಿನೊಂದು, ಈಗಷ್ಟೇ ಗುರುಗಳು ಹೇಳಿದಾಗೆ ಕಳೆದ ವರ್ಷ ಒಂದು ಮಾಡಿತ್ತು, ಅದರೊಳಗೆ ಹೇಳಿತ್ತು. ಈಗ ಅದನ್ನೇ ಒಂದು ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ. ದರ್ಶನ ಅಥವಾ ಕಾಣಿಕೆ ಅಥವಾ ತತ್ವಶಾಸ್ತ್ರ ಇವೆಲ್ಲವೂ ಉಪಯೋಗಿಸಲ್ಪಡ್ತಕ್ಕಂಥ ಪದಗಳು. ತತ್ವ ಅಂದರೆ ಅದರ ಅದುತನ, ಅದರ ಸ್ವಂತಿಕೆ, ಅದರ ವಸ್ತುವಿನ ಯಥಾರ್ಥತೆ ಅಂತ ಹೇಳಿದ್ರು. ಅಂದ್ರೆ ಯಾವುದೇ ಒಂದು ವಸ್ತುವಿನ ಸ್ವಭಾವ ಅಥವಾ ಅದರ ನಿಜ ಸ್ವರೂಪವನ್ನ ಅರಿತಕ್ಕಂಥದ್ದು, ಅದು ತತ್ವಶಾಸ್ತ್ರ. ದರ್ಶನ ಕಾಣುವುದು ಅಂತ ಹೇಳಿ, ಏನ್ ಕಾಣುವುದು ಅಂದ್ರೆ ವಸ್ತುವಿನ ಸ್ವರೂಪವನ್ನ ಕಂಡುಕೊಳ್ತಕ್ಕಂಥದ್ದು, ಇದಕ್ಕೆ ದರ್ಶನ ಅಂತ ಕರೀತಾರೆ ನಮ್ಮಲ್ಲಿ. ಭಾರತೀಯ ದರ್ಶನಗಳು ಎಷ್ಟು ಅಂತ ಕೇಳಿದ್ರೆ ಅದಕ್ಕೆ ಇಷ್ಟೇ ಅಂತ ಇಲ್ಲ, ಬೇರೆ ಬೇರೆ ವಿವರಣೆಗಳಿದ್ದಾವೆ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿಭಾಗ ಕ್ರಮಗಳಿದ್ದಾವೆ. ಅವುಗಳ ಪ್ರಕಾರ 6 ಷಡ್ದರ್ಶನ ಅಂತ ಹೇಳ್ತಾರೆ, ಇಲ್ಲ 9, 12, 16 ಹೀಗೆ ವಿಭಾಗ ಕ್ರಮಗಳು ಬೇರೆ ಬೇರೆ ಆಗಿರೋದ್ರಿಂದ ಬೇರೆ ಬೇರೆ ರೀತಿಯಾಗಿದೆ. ಅದರೊಳಗೆ ನಾನು ಈ 9ನ್ನ ಇಟ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಇದು ಹೆಚ್ಚು ಪ್ರಚಲಿತದಲ್ಲಿರ್ತಕ್ಕಂಥದ್ದು. ಈ 9 ದರ್ಶನಗಳನ್ನ ಭಾರತೀಯ ದರ್ಶನಗಳು ಅಂತ ಕರಿಬಹುದು. ಇದರೊಳಗೆ ಮತ್ತೆ ಸಬ್ ಕ್ಲಾಸಿಫಿಕೇಶನ್ ಎಲ್ಲ ಬರುತ್ತೆ ಪ್ರತಿಯೊಂದ್ರಲ್ಲೂ. ಆದ್ರೆ ಇದಿಷ್ಟು ನೆನಪಲ್ಲಿ ಇಟ್ಕೊಳ್ಬೋದು. ಇದಿಷ್ಟು ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಈಗ ಈ ದರ್ಶನಗಳ ವಿಷಯ ಏನು ಅಂತ ಹೇಳಿ, ಇದಿಷ್ಟು ದರ್ಶನಗಳು ಅಥವಾ ಈ ಎಲ್ಲಾ ದರ್ಶನಗಳು ಬರೀ ಭಾರತೀಯ ದರ್ಶನಗಳಲ್ಲ, ಒಟ್ಟು ಜಗತ್ತಿನಲ್ಲಿರ್ತಕ್ಕಂಥ ಯಾವುದೇ ಒಂದು ಫಿಲಾಸಫಿ ಅಂತ ಏನ್ ಕರೀತಾರೆ, ಅದು ಏನನ್ನ ಡಿಸ್ಕಸ್ ಮಾಡುತ್ತೆ, ಅದರದ್ದು ಪರಿಶೀಲನಾ ವಿಷಯ ಏನು ಅಂತ ಕೇಳಿದ್ರೆ ಅದು 3 ವಿಷಯಗಳನ್ನ ಪರಿಶೀಲನೆ ಮಾಡುತ್ತೆ, ವಿಮರ್ಶೆ ಮಾಡುತ್ತೆ ಅಂತ ಹೇಳಿ. ಏನು ಅಂತ ಹೇಳಿದ್ರೆ, ಜೀವ, ಜಗತ್ತು, ಈಶ್ವರನ ಅಸ್ತಿತ್ವವನ್ನು ಯಾವ ದರ್ಶನಗಳು ಒಪ್ಪೋದಿಲ್ವೋ ಅವು ಜೀವ ಮತ್ತು ಜಗತ್ತು, ಅವುಗಳ ಸ್ವರೂಪವೇನು, ಆ
ಅವುಗಳಿಗಿರ್ತಕ್ಕಂಥ ಪರಸ್ಪರ ಸಂಬಂಧ ಏನು, ಇದನ್ನ ಅವೆಲ್ಲವೂ ಕೂಡ ವಿಮರ್ಶೆ ಮಾಡ್ತವೆ ಅಥವಾ ಡಿಸ್ಕಸ್ ಮಾಡ್ತವೆ ಅಥವಾ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತವೆ ಅಂತ ಹೇಳ್ಬೋದು. ಅದು ಪರಿಶೀಲನಾ ವಿಷಯ. ಎಷ್ಟು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಇದು. ಜೀವ, ಜಗತ್ತು, ಈಶ್ವರ ಇವುಗಳ ಸ್ವಸ್ವರೂಪ ಹಾಗೂ ಇವುಗಳ ಪರಸ್ಪರ ಸಂಬಂಧಗಳ ಅರ್ಥ ಮಾಡ್ಕೊಳ್ತಕ್ಕಂಥ ಈ ಒಂದು ಪ್ರಾಸೆಸ್ ಇದೆಯಲ್ಲ, ಈ ಕ್ರಿಯೆ ಎಷ್ಟು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಅಂತ ಹೇಳಿದ್ರೆ, ನನ್ನ ಒಬ್ಬ ಸ್ನೇಹಿತ ಇದ್ದ, ಅವನು ವೈಚಾರಿಕ ಮನೋಭಾವವುಳ್ಳ ಬುದ್ಧಿಜೀವಿ ಅಂತ ಹೇಳಿ ಕರೀತಾರಲ್ಲ ಅಂತಹ ಒಬ್ಬ ಸ್ನೇಹಿತ ಇದ್ದ. ಅವನು ಒಂದು ಪ್ರಶ್ನೆ ಕೇಳ್ದ ಒಂದ್ಸಲ, ಅಷ್ಟು ವರ್ಷಗಳಿಂದ ಇದನ್ನ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದಕ್ಕೊಂದೇನು ಕನ್ಕ್ಲೂಡೇ ಮಾಡಿಲ್ವಾ ಇನ್ನು ನೀವು? ಹಂಗಂತಂದ್ರೆ ಇಷ್ಟು ವರ್ಷ ಮಾಡಿದ್ದು ಯಾಕೆ ಅಂತ ಹೇಳಿ. ಏನಾದರೂ ಒಂದು ಚರ್ಚೆ ಮಾಡಿದರೆ, ಪರಾಮರ್ಶೆ ಮಾಡಿದರೆ, ವಿಮರ್ಶೆ ಮಾಡಿದರೆ ಕೊನೆಯಲ್ಲಿ ಒಂದು ನಿಷ್ಕರ್ಷಕ್ಕೆ ಬರಬೇಕಲ್ವಾ? ಆ ನಿಷ್ಕರ್ಷಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ? ಅದರ ಬದಲಿಗೆ ನಮ್ಮ ಜಿ ಪಿ ರಾಜರತ್ನಂ ಅವರು ಒಂದು ಹೇಳಿದ್ದಾರೆ, ಅಷ್ಟಿದ್ರೆ ಸಾಕಲ್ವಾ, ಸುಮ್ಮನೆ ಯಾಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೋಬೇಕು ಅಂತ ಒಂದ್ಸಲ ಒಂದು ಪ್ರಶ್ನೆ ಕೇಳಿದ. ಅವನು ಕೋಟ್ ಮಾಡಿದ್ದು ಈ ಕವಿತೆ. ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ಕವಿತೆನೆ, ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥ ಕವಿತೆ. ಏನ್ ಬೇಕಾಗಿದೆ ಜೀವನದಲ್ಲಿ? ಅಷ್ಟೆಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕು? ಅಷ್ಟೆಲ್ಲ ರಗಳೆ ಯಾಕೆ? ಅಷ್ಟೆಲ್ಲ ರಾದ್ದಾಂತ ಯಾಕೆ ಅಂತ ಕೇಳಿದೆ. ಆದ್ರೆ ಈ ಪ್ರಶ್ನೆಗೆ ಬೇರೆ ಬೇರೆ ರೀತಿಯಲ್ಲಿ ಉತ್ತರ ಕೊಡ್ಬೋದು. ಅದರೊಳಗೆ ದಾರ್ಶನಿಕರು ಏನು ಉತ್ತರ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಬಹಳ ಸ್ವಾರಸ್ಯವಾಗಿದೆ. ಇದ್ರೊಳಗೆ ಇಲ್ಲಿ ಏನು ಹೇಳ್ತಾ ಇದೆ, ಅವೆಲ್ಲ ತಲೆಬಿಸಿ ಯಾಕೆ? ಆಯ್ತಾ, ವಾಟರ್, ಶೆಲ್ಟರ್, ಬೇಸಿಕ್ ನೀಡ್ಸ್ ಆಫ್ ಲೈಫ್ ಇದ್ರೆ ಸಾಕಲ್ವಾ ಅಂತ ಕೇಳ್ತಕ್ಕಂಥ ಒಂದು ಅರ್ಥದಲ್ಲಿ ಬರ್ತಕ್ಕಂಥ ಈ ಕವಿತೆಯನ್ನ ದಾರ್ಶನಿಕರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈಗೇನು ನೀನು ಹೇಳ್ತಾ ಇದೀಯಾ ಅದು ಒಂದು ದರ್ಶನವೇ ಅಂತ ಹೇಳಿ. ಈ ಚಾರ್ವಾಕ ಮತ ಅಥವಾ ಸ್ವಭಾವವಾದ ಅಥವಾ ಲೋಕಾಯತ ಅಂತ ಏನು ಹೇಳ್ತಾರೆ, ಅವರು ಇದೇ ರೀತಿಯಲ್ಲೇ ಚಿಂತನೆ ನಡೆಸ್ತಾರೆ. ಇದು ಒಂದು ರೀತಿಯಾಗಿರ್ತಕ್ಕಂಥ ಚಿಂತನಾ ಕ್ರಮ ಅಂತೇಳಿ. ಇದು ಒಂದು ರೀತಿಯಲ್ಲಿ ಸಮಾಧಾನ. ಇನ್ನೊಂದು ರೀತಿಯಲ್ಲಿ ಸಮಾಧಾನ ಏನು ಅಂತ ಹೇಳಿದ್ರೆ, ಮನುಷ್ಯನ ಜೀವನ ಇಷ್ಟು ಸರಳ ಇಷ್ಟು ಅಲ್ಲ, ಮನುಷ್ಯನ ವ್ಯಕ್ತಿತ್ವವೂ ಕೂಡ ಇಷ್ಟು ಸರಳ ಅಲ್ಲ, ಇಲ್ಲಿ ಯೋಚನೆ ಮಾಡಿದಷ್ಟು ಸರಳವಲ್ಲ. ಅಷ್ಟು ಸರಳ ಅಂತಾಗಿದ್ರೆ ಇವತ್ತು ಯುದ್ಧ ನಡೀತಾ ಇರಲಿಲ್ಲ. ಮನುಷ್ಯನ ಸ್ವಭಾವ ಮತ್ತು ಮನುಷ್ಯನ ಜೀವನ ಬಹಳ ಸಂಕೀರ್ಣವಾಗಿರ್ತಕ್ಕಂಥದ್ದು ಅಂತ ಹೇಳಿ. ಸಂಕೀರ್ಣವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ, ಅದಕ್ಕೆ ಮೂಲಭೂತವಾಗಿ ಎರಡು ಕಾರಣಗಳು ಅಂತ ಹೇಳಿ. ಏನು ಅಂತ ಹೇಳಿದ್ರೆ, ಮೂಲತಃ ಮನುಷ್ಯ ಸಂಘಜೀವಿ ಅಂತ ಹೇಳಿ. ಗ್ರೀಕ್ ಫಿಲಾಸಫರ್ ಅರಿಸ್ಟಾಟಲ್ ಅದನ್ನೇ ಹೇಳಿದ್ದು, ಮ್ಯಾನ್ ಈಸ್ ಬೈ ನೇಚರ್ ಎ ಸೋಷಿಯಲ್ ಅನಿಮಲ್. ಯಾಕೆ ಸಂಘಜೀವಿ? ಅವನಿಗೆ ಯಾವಾಗಲೂ ಯಾವ್ದಾದ್ರು ಒಂದು ಐಡೆಂಟಿಟಿ ಅಥವಾ ಗುರುತು ಪರಿಚಯ ಹೇಳ್ಕೊಳ್ಳಕ್ಕೆ ಬೇಕು. ಐಡೆಂಟಿಟಿ ಇಲ್ಲದೆ ಇದ್ರೆ, ಈಗ ಇವತ್ತು ನೀವು ಸೈಕಿಯಾಟ್ರಿಸ್ಟೋ ಸೈಕಾಲಜಿಸ್ಟೋ ಇವ್ರನ್ನೆಲ್ಲ ಕೇಳಿದ್ರೆ ಹೇಳ್ತಾರೆ, ಐಡೆಂಟಿಟಿ ಕ್ರೈಸಿಸ್ ಅಂತಕ್ಕಂಥದ್ದೇ ಒಂದು ದೊಡ್ಡ ಒಂದು ಸಮಸ್ಯೆ. ಮೊದಲು ತೋರಿಸಿದ್ನಲ್ಲ, ಅದ್ರೊಳಗೆ ಮೇಲ್ಗಡೆ ಇರ್ತಕ್ಕಂಥದ್ದು ಅದು ಐಡೆಂಟಿಟಿನೇ. ಹೇಳ್ಕೊಳ್ಲಿಕ್ಕೆ ಒಂದು ಊರು ಬೇಕು, ಇಲ್ಲದೆ ಇದ್ರೆ ಮನುಷ್ಯಂಗೆ ಬದುಕ್ಲಿಕ್ಕೆ ಆಗಲ್ಲ. ಬರೀ ಊರಿದ್ರೆ ಸಾಕ? ಇಲ್ಲ, ಅವನು ಕಟ್ಕೊಳ್ತಾ ಹೋಗ್ತಾನೆ, ಕೂಡ್ತಾ ಹೋಗ್ತಾನೆ. ಏನನ್ನು ಕಟ್ಕೊಳ್ತಾ ಹೋಗ್ತಾನೆ? ಕುಟುಂಬ, ಸಮುದಾಯ, ಅವನದೇ ಭಾಷೆ, ಅವನದೇ ರಾಜ್ಯ, ಅವನದೇ ರಾಷ್ಟ್ರ. ಇದು ನಮಗೆಲ್ಲ ಬಂದಿರತಕ್ಕಂಥ ಒಂದು ಅನುಭವಕ್ಕೆ ಎಲ್ಲರಿಗೂ ಬಂದಿರತಕ್ಕಂಥ ವಿಷಯನೇ ಇದು. ಐಡೆಂಟಿಟಿ ಇಲ್ಲದೆ ಇದ್ರೆ ಮನುಷ್ಯ ಬದುಕ್ಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಬೆಂಗಳೂರಲ್ಲಿದ್ದಾಗ ನಾವು ಯಾರೋ ಪರಿಚಯದವ್ರು ಒಬ್ರು ಸಿಕ್ಕರೆ ಕೇಳ್ತೀವಿ, ನೀವೇನು ಮಂಗಳೂರವರೋ ಹುಬ್ಳಿಯವರೋ ಅಂತ ಹೇಳ್ಬಿಟ್ಟು. ಅದೇ ನಾವು ಬೇರೆ ರಾಜ್ಯಕ್ಕೆ ಹೋದ ಕೂಡಲೇ ನೀವು ಕನ್ನಡದವರ ಅಂತ ಕೇಳ್ತೀವಿ. ಇಲ್ಲಿ ಬಿಟ್ಟು ಹೊರದೇಶಕ್ಕೆ ಹೋದ ಕೂಡಲೇ ನೀವು ಭಾರತದವರ ಅಂತ ಕೇಳ್ತೀವಿ. ಅಂತ ಹೇಳಿದ್ರೆ ದೇಶ ಕಾಲ ಇವುಗಳನ್ನ ಜೋಡಿಸ್ಕೊಂಡು ಇವುಗಳ ಆಧಾರದ ಮೇಲೆ ನಾವು ಐಡೆಂಟಿಟಿನ ಬೇರೆ ಬೇರೆ ರೀತಿಯಲ್ಲಿ ಗುರುತಿಸ್ಕೊಳ್ತಾ ಹೋಗ್ತೀವಿ. ಅದಿಲ್ಲದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಒಂದು. ಆಮೇಲೆ ಮನುಷ್ಯ ಸಂಘಜೀವಿ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಅವನಿಗೆ ಸಂತೋಷ ಆದಾಗ ಅದನ್ನು ಇನ್ನೊಬ್ಬನ ಹತ್ರ ಹಂಚ್ಕೊಳ್ಳೇಬೇಕು. ಅವನು ಹಂಚ್ಕೊಂಡ್ರೆ ಅದು ದ್ವಿಗುಣ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ದುಃಖ ಆದಾಗ ಅದನ್ನು ಇನ್ನೊಬ್ಬ ಮನುಷ್ಯನ ಜೊತೆ ಅವನು ಹಂಚ್ಕೊಂಡ್ರೆ ಅದು ಕಡಿಮೆ ಆಗುತ್ತೆ ಅಂತ ಹೇಳಿ. ಈ ಎಲ್ಲ ಕಾರಣಗಳಿಗೆ ಮನುಷ್ಯ ಸಂಘಜೀವಿ ಅಂತ ಹೇಳಿ. ನಮ್ಮ ಉಪನಿಷತ್ ಹೇಳ್ತು, ಮನುಷ್ಯನ ಕತೆ ಬಿಡು, ಆ ಸೃಷ್ಟಿಕರ್ತ ಯಾರಿದ್ದಾನೆ ಅವನು ಕೂಡ ಹಾಗೇನೆ ಅಂತ ಹೇಳ್ಬಿಟ್ಟು. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಈ ಮಾತು ಬರುತ್ತೆ, ಸವೈ ನೈವರೇಮೆ ತಸ್ಮಾದೇಕಾಕಿ ನರಮತೆ ಸದ್ವಿತೀಯ ಮೈಚ್ಛತ್. ತತ್ ಅದು ಅಥವಾ ಬ್ರಹ್ಮ ಅಥವಾ ಸೃಷ್ಟಿಕರ್ತ ಅವನು ಅಂತ ಹೇಳಿದ್ರೆ ಆ ಅರ್ಥದಲ್ಲಿ ಅವನು ಒಬ್ಬನೇ ಇದ್ದ,
ಏಕಾಕಿಗೆ ಸಂತಸವಿರಲಿಲ್ಲ, ಹೇಗೆ ಸಂತೋಷ ಪಡ್ತಾನೆ ಒಬ್ಬನೇ ಇದ್ರೆ? ಹಾಗಾಗಿ ಎರಡನೆಯದನ್ನು ಅಥವಾ ಇನ್ನೊಂದನ್ನು ಬಯಸಿದ ಅಂತೇಳಿ. ಸೃಷ್ಟಿ ಹೇಗಾಯಿತು ಅಂತ ಹೇಳುವಾಗ ಈ ಒಂದು ವಾಕ್ಯ ಬರ್ತದೆ. ಹಾಗಾದ್ರೆ ಮನುಷ್ಯನ ಕಥೆ ಅಲ್ಲ, ಸೃಷ್ಟಿಕರ್ತನ ಕಥೆಯೂ ಹೀಗೆ ಅಂತ ಆದ್ರ ಮೇಲೆ ಇದು ಒಂದು ಪಾಯಿಂಟ್. ಈಗ ಇಲ್ಲಿ ಆಶ್ಚರ್ಯ ಅಥವಾ ಅಚ್ಚರಿ ತರತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ಅವನು, ಅದು ಅಂದ್ರೆ ಏನು, ಸೃಷ್ಟಿ ಅಂದ್ರೇನು, ಜಗದಾದಿ ಮೂಲ ಅಂದ್ರೇನು ಅಂತ ಮನುಷ್ಯ ಹುಡುಕ್ಲಿಕ್ಕೆ ಹೊರಡ್ತಾನಲ್ಲ, ಅವಾಗ ಈ ಸಂಘಜೀವಿಯಿಂದ ಅವನು ಏಕಾಕಿ ಆಗ್ಲಿಕ್ಕೆ ಬಯಸ್ತಾನೆ. ಅವನು ಏಕಾಂಗಿಯಾಗದೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಲ್ಲ. ಇದು ಒಂಥರ ಜೀವನದ ಒಂದು ಆಶ್ಚರ್ಯದ ಸಂಗತಿ ಆಕ್ಚುಲಿ. ಯಾಕೆ ಅಂತ ಹೇಳಿದ್ರೆ, ಇದೆಲ್ಲವನ್ನು ಬಿಟ್ಟು ಸಂಘಜೀವಿಯಾಗಿ ಅವನು ಕೂಡಿದ್ದನ್ನ ಕಟ್ಟಿದ್ದನ್ನ ಅವನೇ ಮುರಿಯಕ್ಕೆ ಹೊರಡ್ತಾನೆ, ಅವನೇ ಕಳಿಲಿಕ್ಕೆ ಹೊರಡ್ತಾನೆ. ಇದನ್ನೆಲ್ಲ ಕಳ್ಕೊಳ್ಳದೆ, ಇದನ್ನೆಲ್ಲ ಮುರಿದೆ ಅವನಿಗೆ ಅದು ಸಿಕ್ಕಲ್ಲ, ತತ್ ಅದು ಸಿಕ್ಕಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ಏಕಾಂಗಿಯಾಗಿ ಹೊರಡ್ತಾನೆ. ಏಕಾಂಗಿಯಾಗಿ ಹೊರಡೋದು ಹೇಗೆ ಹೊರಡ್ತಾನೆ? ಇದು ಬೇಂದ್ರೆ ಅವರ ಒಂದು ಪದ್ಯ ಬುದ್ಧನ ಬಗ್ಗೆ. ಅಲ್ಲಿ 9 ದರ್ಶಗಳನ್ನು ತೋರಿಸಿದೆ, ಅದಕ್ಕೆ ಒಂದು ವಿಭಾಗ ಇದೆ. ಅದರೊಳಗೆ ಮೇಲಿನ 6 ದರ್ಶನಗಳಿಗೆ ವೈದಿಕ ದರ್ಶನಗಳು ಅಂತ ಹೇಳಿ ಕ್ಲಾಸಿಫಿಕೇಶನ್ ಹೇಗೆ ಮಾಡ್ತಾರೆ. ಇನ್ನು ಕೆಳಗಡೆ ಇರತಕ್ಕಂಥ 3 ಬೌದ್ಧ, ಜೈನ ಮತ್ತು ಚಾರ್ವಾಕ, ಇವಕ್ಕೆ ಅವೈದಿಕ ದರ್ಶನಗಳು ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಏನು ಸ್ವಾರಸ್ಯ ಇದೆ ಅಂತ ಹೇಳಿದ್ರೆ, ವೈದಿಕ ದರ್ಶನಗಳು ಅವೈದಿಕ ದರ್ಶನಗಳು ಅಂತ ಹೇಳಿದ ಕೂಡಲೇ ಬೌದ್ಧರು ಅಥವಾ ಬುದ್ಧ ವೇದಗಳನ್ನು ನಿರಾಕರಿಸಿದ ಅಂತ ಹೇಳ್ತಾರೆ. ಅಲ್ಲ, ಮೀಮಾಂಸಕರು ಹೇಳ್ತಾ ಇರತಕ್ಕಂಥ ವೇದಗಳ ಪ್ರಾಮಾಣ್ಯವೇನಿದೆ ಅದನ್ನು ನಿರಾಕರಿಸಿದ ಅಷ್ಟೇ ಅಂತ ಹೇಳ್ಬಿಟ್ಟು. ಇಲ್ಲಿ ಬೇಂದ್ರೆ ಅವರು ನೋಡಿ, ಬುದ್ಧನ ಬಗ್ಗೆ ಅವರು ಒಂದು ಕವಿತೆ ಬರೆದಿದ್ದಾರೆ. ಯಾವುದು ಅವೈದಿಕ ದರ್ಶನ ಅಂತ ಜನಗಳು ಹೇಳ್ತಾರೋ ಆ ಬುದ್ಧನ ಬಗ್ಗೆ ಬರೆಯೋಷ್ಟೊತ್ತಿಗೆ ಅವರು ಉಪಯೋಗಿಸಿರ್ತಕ್ಕಂಥ ಎಲ್ಲಾ ಪದಗಳು ಕೂಡ ವೈದಿಕ ಪ್ರತಿಮೆಗಳು. ಮೊದಲನೇದೇ ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಯಾ ನಿಶಾ ಸರ್ವಭೂತಾನಾಂ ತಸ್ಯಾನ್ ಜಾಗರ್ತಿ ಸಂಯಮಿ, ಆ ಅರ್ಥ ಬರ್ತಕ್ಕಂಥ ಒಂದು ಲೈನ್ ಆಯಿತು ಅಂತ ಹೇಳಿದ್ರೆ, ಆಮೇಲೆ ಉಳಿದಿದ್ದೆಲ್ಲ ಆಯಿತು ಆಜ್ಯ, ಹೋಮ ಹವನ, ಅಲ್ಲಿ ಆಜ್ಯ ಆ ಒಂದು ಪದ ಉಪಯೋಗಿಸಿದ್ದಾರೆ. ಆಮೇಲೆ ಅದನ್ನ ಹಾಗೆ ಓದ್ತಾ ಬಂತ್ರಿ ನೀವು, ಆಯ್ತಾ? ಎಲ್ಲ ಕಡೆನೂ ಪೂರ್ತಿ ಪದ್ಯ ಇಲ್ಲಿ ಹೇಳಿಲ್ಲ, ಅಲ್ಲಿ ವೈದಿಕ ಪ್ರತಿಮೆಗಳನ್ನೇ ಉಪಯೋಗಿಸ್ತಾ ಬಂದಿದ್ದಾರೆ. ಆಮೇಲೆ ಉದಿರಿತು ಅಂತ ಹೇಳಿ, ಬಿಚ್ಚಿ ಉದಿರಿತು ಎಲ್ಲೋ ಮನದ ಬಾಳು ಅಂತ ಹೇಳಿ, ಬಿಚ್ಚಿ ಉದಿರಿತು ಅಂತ ಹೇಳಿದ್ರೆ ಮತ್ತದು ವೈದಿಕ ಪ್ರತಿಮೆ. ಉರ್ವಾರು ಕಮಿವ ಬಂಧನಾತ್ ಮೃತ್ಯೋರ್ ಮುಕ್ಷೀಯಮಾಮೃತಾತ್ ಅಂತ ಹೇಳ್ಬಿಟ್ಟು. ಹೀಗೆ ಈ ಕವಿತೆನಲ್ಲಿ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಮನುಷ್ಯ ಸಂಘಜೀವಿಯಾಗಿದ್ದುಕೊಂಡೇ ಇದನ್ನು ಬಿಟ್ಟು ಇನ್ನೊಂದು ಯಾವುದಕ್ಕೋ ಇಷ್ಟಪಡ್ತಾ ಇರ್ತಾನೆ ಅಂತ ಹೇಳಿ. ಏಕಾಗಿ ಆಗಿರ್ತಕ್ಕಂಥ ಸೃಷ್ಟಿಕರ್ತ ಬೇಸರ ಆಯ್ತು ಅಂತ ಹೇಳಿ ಇನ್ನೊಂದನ್ನು ಬಯಸಿದ. ಮನುಷ್ಯ ಸಂಘಜೀವಿಯಾಗಿದ್ದುಕೊಂಡು ಇನ್ನೊಂದು ಯಾವುದನ್ನೋ ಬಯಸ್ತಾ ಇರ್ತಾನೆ ಅಂತ ಹೇಳಿ. ಇನ್ನೊಂದು ಯಾವುದನ್ನೋ ಬಯಸ್ತಾ ಇರ್ತಾನೆ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ, ಅಡಿಗರು ಹೇಳ್ತಾರೆ, ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಅಂತ ಹೇಳಿ. ಇಲ್ಲಿ ಮಣ್ಣಿನ ಕಣ್ಣನು ಅಂತ ಹೇಳೋದು ಈ ಇಹದಲ್ಲಿರ್ತಕ್ಕಂಥ ಕಣ್ಣು ಅಂತ ಹೇಳಿ, ಅಂದ್ರೆ ನಮ್ಮ ದೇಹ ಪಂಚಭೂತಗಳಿಂದ ಆಗಿರ್ತಕ್ಕಂಥದ್ದು ಅನ್ನೋ ದೃಷ್ಟಿನಲ್ಲಿ ಇಹದಲ್ಲಿರ್ತಕ್ಕಂಥ ಇದನ್ನ ಯಾವುದೋ ಪರದಲ್ಲಿರ್ತಕ್ಕಂಥ ಯಾವುದೋ ಒಂದು ಕೃಷ್ಣನ ಕೊಳಲಿನ ಗಾನ, ಯಾವುದೋ ಒಂದು ಅವ್ಯಕ್ತವಾಗಿರ್ತಕ್ಕಂಥ ಗಾನ ನಿನ್ನನ್ನು ಕರಿತಾ ಇದೆಯಲ್ಲ, ಅದು ಯಾವುದು ಅಂತ ಹೇಳಿ ಪ್ರಶ್ನೆಗಳನ್ನ ಎತ್ತುತ್ತಾ ಹೋಗ್ತಾರೆ. ಇಲ್ಲಿ ಇನ್ನೊಂದು ಬಹಳ ಚೆನ್ನಾಗಿದೆ ಆಕ್ಚುಲಿ. ಇಲ್ಲಿ ಬೃಂದಾವನ, ಮಣ್ಣು 2 ಪದಗಳಿದೆ. ಬೃಂದಾವನದ ಮಣ್ಣು, ಬೃಂದಾವನ ಅಂತ ಹೇಳಿದ್ರೆ ಕೃಷ್ಣ ಗೋಪಿಕೆಯರ ಜೊತೆಗೆ ನಡೆದಾಡಿರ್ತಕ್ಕಂಥ ಮತ್ತು ನಲಿದಾಡಿರ್ತಕ್ಕಂಥ ಜಾಗ. ಅಲ್ಲಿರ್ತಕ್ಕಂಥ ಮಣ್ಣು ಇದೆಯಲ್ಲ, ಅದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಎಷ್ಟು ಪವಿತ್ರ ಅಂತ ಹೇಳಿದ್ರೆ ಅದಕ್ಕೆ ಗೋಪಿ ಚಂದನ ಅಂತ ಕರೀತಾರೆ. ವೈಷ್ಣವರು ಅಂಗೈಯಲ್ಲಿ ನೀರು ಹಾಕೊಂಡ್ಬಿಟ್ಟು ಆ ಮಣ್ಣನ್ನು ತೆಗೆದ್ಬಿಟ್ಟು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ, 12 ನಾಮಸ್ಮರಣೆಯನ್ನು ಮಾಡ್ತಾ ಅದನ್ನ ಮೈಗೆಲ್ಲ ಹಚ್ಕೊಳ್ತಾರೆ. ಸೊ ಆ ಒಂದು ಪ್ರತಿಮೆ, ಆ ಒಂದು ರೂಪಕ, ಆ ಧ್ವನಿನೂ ಇದ್ರೊಳಗೆ ಕಾಣುತ್ತೆ ಆಕ್ಚುಲಿ. ಹೀಗೆ ಮನುಷ್ಯ ಒಂದು ಕಡೆ ಸಂಘಜೀವಿ, ಇನ್ನೊಂದು ಕಡೆ ಇದನ್ನೆಲ್ಲ ಬಿಟ್ಟು ಇನ್ಯಾವುದಕ್ಕೋ ಒಂದಕ್ಕೆ ತುಡಿತಾ ಇರತಕ್ಕಂಥ ಮನಸ್ಸು ಉಳಿದಿರ್ತಕ್ಕಂಥ ಜೀವಿ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಸ್ಕೇಲ್ ಅಂತ ತಗೊಂಡ್ರೆ, ಇಹಲೋಕದ ಚಿಂತೆಯ ಬಗ್ಗೆ ಒಂದು ಪಾಯಿಂಟ್, ಒಂದು ಬಿಂದು ಅಂತ ಅನ್ಕೊಂಡ್ರೆ, ಇನ್ನೊಂದು ಪರಲೋಕದ ಚಿಂತೆಯ ಬಗ್ಗೆ ಇನ್ನೊಂದು ಪಾಯಿಂಟ್ ಅಂತ ಅನ್ಕೊಂಡ್ರೆ, ಈ ಕೆಮಿಕಲ್ ಇಂಜಿನಿಯರಿಂಗು, ಮೆಟಲರ್ಜಿಕಲ್ ಇಂಜಿನಿಯರಿಂಗು ಅಥವಾ ಕೆಮಿಸ್ಟ್ರಿ ಮಾಡಿದವರಿಗೆಲ್ಲ ಫೇಸ್ ಡಯಾಗ್ರಾಮ್ಸ್ ಅಂತ ಬರುತ್ತೆ. ಸರ್ಗೆಲ್ಲ ಗೊತ್ತಿದೆ. ಫೇಸ್ ಡಯಾಗ್ರಾಮ್ ಅಲ್ಲಿ ಬೈನರಿ ಅಲೈ ಕಾಂಪೋಸಿಷನ್ ಅಲ್ಲಿ ಒಂದು ಕಡೆ 100% ನಿಕ್ಕಲ್, ಇನ್ನೊಂದು ಕಡೆಗೆ 100% ಕಾಪರ್.
ಅವೆರಡರ ಮಧ್ಯದ ಬಿಂದುವಿನಲ್ಲಿ ಎಲ್ಲಾದರೂ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮು ಯಾವುದೋ ಪರ್ಸೆಂಟೇಜ್ ಆಫ್ ನಿಕ್ಕಲ್ಲು ಯಾವುದೋ ಪರ್ಸೆಂಟೇಜ್ ಆಫ್ ಕಾಪರ್ ಇರುತ್ತೆ. ಹಾಗೆ ಮನುಷ್ಯನ ಜೀವನ ಹೇಗೆ ಅಂತ ಹೇಳಿದ್ರೆ ದೇಶ, ಕಾಲ, ಪಾತ್ರ, ಪರಿಸ್ಥಿತಿ ಇವುಗಳಿಗೆ ಹೊಂದಿಕೊಂಡು ಅಥವಾ ಇವುಗಳ ಆಧಾರದ ಮೇಲೆ ಅವನ ಜೀವನ ಜೋಕಾಲಿ ಥರ ಇಹ ಮತ್ತು ಪರ ಇದಕ್ಕೆ ತುಯ್ದಾಡ್ತಾನೇ ಇರುತ್ತೆ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆ. ಹಾಗಾಗಿ ಅದು ಮನುಷ್ಯನ ಜೀವನ ಅಷ್ಟು ಸಂಕೀರ್ಣವಾಗಿದ್ದು ಬಹಳ ಸರಳ ಅಲ್ಲ ಅಂತ ಹೇಳ್ಬೋದು. ಈ ಥರ ಸಂಕೀರ್ಣವಾಗಿರೋದ್ರಿಂದನೇ ಒಂದು ಏಕಮೂಲಿಕಾ ಪ್ರಯೋಗ ಅಲ್ಲಿ ಹೇಳ್ತಲ್ಲ, ಯಾವುದೋ ಒಂದು ಹೇಳ್ಕೊಳಕ್ಕೆ ಒಂದು ಊರಿದ್ರೆ ಸಾಕಲ್ವಾ, ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಇದು ಇನ್ನೊಂದು ರೀತಿ ಸಮಾಧಾನ. ಇನ್ನೂ ಒಂದು ಸಮಾಧಾನ ಏನು ಅಂತ ಹೇಳಿದ್ರೆ, ಈ ದರ್ಶನ ಶಾಸ್ತ್ರದಲ್ಲಿ ಹೇಳೋದೇನು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಜೀವಿಯು ಅಪರೋಕ್ಷ ಜ್ಞಾನವನ್ನು ಪಡಿಬೇಕು ಅಂತ ಹೇಳಿದ್ರೆ ಯಾರೋ ಒಬ್ರು ತಿಳ್ಕೊಂಡಿದ್ದು ಅವರು ನಿಮಗೆ ಹೇಳಿದ್ರು, ನಾನು ಅರ್ಥ ಮಾಡ್ಕೊಂಡೆ ಅಂತಲ್ಲ. ನಮ್ಮ ಭಾರತೀಯ ತತ್ವಶಾಸ್ತ್ರದಲ್ಲಿ ಪ್ರತಿಯೊಬ್ಬ ಜೀವಿಯು ತಾನೇ ಅದನ್ನ ಆ ಜ್ಞಾನವನ್ನು ಪಡಿಬೇಕು, ಅಪರೋಕ್ಷ ಜ್ಞಾನವನ್ನು ಪಡಿಬೇಕು ಅಂತೇಳಿ. ಹಾಗಾದ್ರೆ ಆ ಅಪರೋಕ್ಷ ಜ್ಞಾನವನ್ನು ಪಡಿಬೇಕು ಅಂತಾದ್ರೆ ಅದು ಯಾವ ಜ್ಞಾನ ಅಂತ ಹೇಳಿ ಗೊತ್ತು ಮಾಡ್ಕೋಬೇಕು. ಅಥವಾ ಅದಕ್ಕೂ ಮೊದಲು ಒಂದು ತತ್ವವನ್ನು ತಿಳಿಬೇಕು, ಒಂದು ವಿಚಾರವನ್ನು ಅರ್ಥಕೊಳ್ಬೇಕು, ಅಥವಾ ಒಂದು ಸಿದ್ಧಾಂತವನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ 4 ಸಂಗತಿಗಳನ್ನ ಗುರುತು ಮಾಡ್ಕೊಳ್ಬೇಕು. ಫಸ್ಟ್ ವಿ ವಿಲ್ ಹ್ಯಾವ್ ಟು ಐಡೆಂಟಿಫೈ ಅಂತ ಹೇಳ್ತಾರೆ. ಆ 4 ಸಂಗತಿಗಳಿಗೆ ಅನುಬಂಧ ಚತುಷ್ಟಯ ಅಂತ ಹೇಳ್ತಾರೆ. ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ ಅಂತ ಹೇಳಿ ಈ 4 ಸಂಗತಿಗಳನ್ನ ಮೊದಲು ಗುರುತು ಮಾಡ್ಕೊಳ್ಬೇಕು. ಆಮೇಲೆ ಆ ಒಂದು ವಿಚಾರಕ್ಕೋ ಆ ಒಂದು ತತ್ವಕ್ಕೋ ನಾವು ಪ್ರವೇಶ ಸಿಗ್ತದೆ ಅಂತ ಹೇಳಿ. ಅಧಿಕಾರಿ ಅಂತ ಹೇಳಿದ್ರೆ ಆ ತತ್ವವನ್ನ ಅಥವಾ ಆ ವಿಚಾರವನ್ನ ತಿಳಿಲಿಕ್ಕೆ ಬಯಸ್ತಾ ಇರತಕ್ಕಂಥವನು ಅಂತ ಹೇಳಿ, ಅವನು ಅಧಿಕಾರಿ. ಇನ್ನು ವಿಷಯ ಏನು ಅಂತ ಹೇಳಿದ್ರೆ, ಈಗ ಈ ಕಾಂಟೆಕ್ಸ್ಟ್ ಅಲ್ಲಿ ತತ್ವದರ್ಶನ ಅಥವಾ ತತ್ವಗಳು ಅಥವಾ ದರ್ಶನಗಳು, ಅಥವಾ ಅವನು ಯಾವುದೋ ಒಂದು ಮೀಮಾಂಸನೋ ನ್ಯಾಯನೋ ಯಾವುದೋ ಒಂದು ದರ್ಶನವನ್ನು ಕಲಿಬೇಕು ಅಂತ ಅನ್ಕೊಂಡಿದ್ದಾನೆ ಅಂದ್ರೆ ಅದು ವಿಷಯ. ಅದರೊಳಗೆ ಏನಿದೆ, ಈಗಷ್ಟೇ ಹೇಳಿದೆ ನಾನು, ತತ್ವತ್ರಯಗಳಿದೆ, ಜೀವ, ಜಗತ್ತು, ಈಶ್ವರ, ಈ ವಿಷಯಗಳ ಬಗ್ಗೆ ಒಂದು ಪರಿಶೀಲನೆ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ದರ್ಶನಶಾಸ್ತ್ರ ಅಷ್ಟೇ ವಿಮರ್ಶೆ ಮಾಡಲ್ಲ. ದರ್ಶನಶಾಸ್ತ್ರದಲ್ಲಿ ಈ 3ಗಳನ್ನು ವಿಮರ್ಶೆ ಮಾಡೋದ್ರ ಜೊತೆಗೆ ಜೀವನದ ಮೌಲ್ಯಗಳು, ಆಮೇಲೆ ಜೀವನದ ತಥ್ಯಗಳು ಅಥವಾ ವಾಸ್ತವಗಳು, ಇವುಗಳನ್ನು ಕೂಡ ಹೇಳ್ತಾರೆ. ಮೌಲ್ಯ ಬೇರೆ, ವಾಸ್ತವ ಬೇರೆ, ಫ್ಯಾಕ್ಟ್ ಬೇರೆ, ವ್ಯಾಲ್ಯೂ ಬೇರೆ. ಹೇಗೆ ಅಂತ ಹೇಳಿದ್ರೆ, ಫ್ಯಾಕ್ಟ್ ಅಂತ ಹೇಳಿದ್ರೆ ನಾವು ಯಾವ ಅಕ್ಕಿ ತಗೊಂಡ್ರೆ, ಅಕ್ಕಿ ಏನು, ಇಟ್ ಈಸ್ ಎ ಟೈಪ್ ಆಫ್ ಗ್ರೇನ್, ಕಾರ್ಬೋಹೈಡ್ರೇಟು, ಪ್ರೋಟೀನು, ಫೈಬರು ಎಲ್ಲ ಮಿಕ್ಸ್ಚರ್ ಇರ್ತಕ್ಕಂಥ ಒಂದು ಗ್ರೇನ್ ಅಂತ ಹೇಳ್ಬೋದು, ಅದು ಫ್ಯಾಕ್ಟ್. ಆದರೆ ಅದಕ್ಕೊಂದು ಸ್ವಲ್ಪ ಅರಿಶಿಣ ಸೇರಿಸಿದ ಕೂಡಲೇ ಅದೊಂದು ದೊಡ್ಡ ಮೌಲ್ಯ ಆಗೋಗ್ಬಿಡುತ್ತೆ. ಏನಾಗುತ್ತೆ, ಅಕ್ಷತೆ ಆಗೋಗ್ಬಿಡುತ್ತೆ, ಅದು ಮೌಲ್ಯ. ಅದು ಯಾವುದೋ ಒಂದು ನಮ್ಮ ಗುರುಗಳ ಕೈಯಿಂದ ಸಿಕ್ತು ಅಂತ ಹೇಳಿದ್ರೆ ಅದು ಮಂತ್ರಾಕ್ಷತೆ ಆಗೋಗ್ಬಿಡುತ್ತೆ, ಅದು ಮೌಲ್ಯ ಅಂತೇಳಿ. ದರ್ಶನಶಾಸ್ತ್ರಗಳು ಅದನ್ನು ಡಿಸ್ಕಸ್ ಮಾಡುತ್ತೆ. ಅದನ್ನು ಡಿಸ್ಕಸ್ ಮಾಡೋಷ್ಟೊತ್ತಿಗೆ 3 ಅಂಶಗಳಿರುತ್ತೆ ಅದರೊಳಗೆ. ಒಂದು ಪ್ರಮಾತೃ, ಇನ್ನೊಂದು ಪ್ರಮೇಯ, ಇನ್ನೊಂದು ಪ್ರಮಾಣ ಅಂತೇಳಿ. ಅಂದ್ರೆ ತಿಳಿಯುವವನು, ತಿಳಿಯಬೇಕಾಗಿರ್ತಕ್ಕಂಥ ವಸ್ತು, ತಿಳಿಯಬೇಕಾಗಿರ್ತಕ್ಕಂಥ ವಸ್ತುವನ್ನ ಹೇಗೆ ತಿಳಿತೀವಿ, ಯಾವುದು ಸಾಧನ, ಅದು ಪ್ರಮಾಣ. ಯಾವುದು ಟೂಲ್ ಅಥವಾ ಟೆಕ್ನಿಕ್, ಅದು ಪ್ರಮಾಣ. ಈ 3 ವಿಷಯಗಳು, ಈ 3 ಅಂಶಗಳನ್ನು ಸೇರ್ಕೊಂಡಿರುತ್ತೆ. ಅದಕ್ಕೆ ವಿಷಯ ಅಂತ ಹೇಳ್ತಾರೆ. ಆಮೇಲೆ ಸಂಬಂಧ ಅಂತ ಹೇಳಿ, ಅಧಿಕಾರಿ ಮತ್ತು ವಿಷಯ ಇವುಗಳ ಮಧ್ಯೆ ಇರತಕ್ಕಂಥ ನಂಟು ಏನು, ರಿಲೇಶನ್ಶಿಪ್ ಏನು, ಅದಕ್ಕೆ ಸಂಬಂಧ ಅಂತ ಕರೀತಾರೆ. ಈ ಸಂಬಂಧದಲ್ಲಿ ಒಂದು ವಿಶ್ವಾಸ, ಒಂದು ಶ್ರದ್ಧೆ, ಇದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಆ ವಿಷಯವನ್ನು ಅರ್ಥಕೊಳ್ಬೇಕು ಅಂತ ಹೇಳಿದ್ರೆ ಸಂಬಂಧ ಬಹಳ ಮುಖ್ಯ. ಎಷ್ಟೋ ಜನ ನಮ್ಮ ದರ್ಶನಶಾಸ್ತ್ರಗಳನ್ನು, ಭಗವದ್ಗೀತೆಯನ್ನು ಓದ್ತಾರೆ. ಏನಕ್ಕೆ ಓದ್ತಾರೆ ಅಂತ ಹೇಳಿದ್ರೆ, ಅದರೊಳಗೆ ಇರೋ ತಪ್ಪುಗಳನ್ನು ಕಂಡು ಹಿಡಿದು ಬಿಟ್ಟು ಅದನ್ನ ಎತ್ತಿ ಆಡ್ಲಿಕ್ಕೆ ಉಪಯೋಗಿಸ್ತಾರೆ. ಅದು ಸಂಬಂಧ ಅಲ್ಲ. ಆಕ್ಚುಲಿ ವಿಶ್ವಾಸ ಮತ್ತು ಶ್ರದ್ಧೆ ಇರತಕ್ಕಂಥದ್ದೇ ನಿಜವಾಗಿರ್ತಕ್ಕಂಥ ಸಂಬಂಧ ಅಂತೇಳಿ. ಇಷ್ಟಾದ್ರ ಮೇಲೆ ಪ್ರಯೋಜನ ಏನು, ದರ್ಶನಗಳ ಪ್ರಯೋಜನ ಏನು ಅಂತ ಹೇಳಿದ್ರೆ ಒಂದೇ, ಏನದು, ಮೋಕ್ಷ, ಮುಮುಕ್ಷತ್ವ. ಮೋಕ್ಷವೇ ಪ್ರಯೋಜನ ಅಂತೇಳಿ, ಪರಮ ಪ್ರಯೋಜನ ಮೋಕ್ಷ ಅಂತೇಳಿ. ಅದಕ್ಕೆ ಆನುಷಂಗಿಕವಾಗಿ ಬೇರೆ ಬೇರೆ ತಕ್ಕಂಥದ್ದೆಲ್ಲ ಪ್ರಯೋಜನಗಳು ಬರುತ್ತೆ, ಅದನ್ನೆಲ್ಲ ಮುಂದೆ ಹೇಳ್ತೀನಿ ನಾನು. ಇದು ಅನುಬಂಧ ಚತುಷ್ಟಯ ಅಂತ ಹೇಳಿ. ಈ ಅನುಬಂಧ ಚತುಷ್ಟಯ ಅಂತ ಹೇಳಿ ಗುರುತು ಮಾಡ್ಕೊಂಡ್ರ ಮೇಲೆ ನಮ್ಮ ಭಾರತೀಯ ತತ್ವಶಾಸ್ತ್ರಕ್ಕೂ ಮತ್ತೆ
ಪಾಶ್ಚಾತ್ಯ ತತ್ವಶಾಸ್ತ್ರಕ್ಕೂ ಇರತಕ್ಕಂಥ ವ್ಯತ್ಯಾಸ. ಹೋದ್ಸಲ ಕ್ಲಾಸಲ್ಲಿ ವೆಂಕಟೇಶ್ ಪ್ರಸಾದ್ ಅವ್ರು ಮಾತಾಡ್ತಾ ಫಿಲಾಸಫಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಪದ ಅಲ್ಲ, ಬೇರೆ ಪದ ಉಪಯೋಗಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಥಿಯಾಲಜಿ ಮತ್ತು ಫಿಲಾಸಫಿ ಎರಡು ಬೇರೆ ಅಲ್ಲ, ಧರ್ಮಶಾಸ್ತ್ರ ತತ್ವಶಾಸ್ತ್ರ ಬೇರೆ ಅಲ್ಲ, ಎರಡೂ ಒಂದಕ್ಕೊಂದು ಹೆಣ್ಕೊಂಡ್ಬಿಟ್ಟಿದೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ದರ್ಶನ ಅನ್ನೋ ಪದಕ್ಕೆ ಸರಿಯಾಗಿರ್ತಕ್ಕಂಥ ಸಮಾನಾರ್ಥಕವಾಗಿರ್ತಕ್ಕಂಥ ಪದ ಇಂಗ್ಲಿಷ್ ಭಾಷೆಯಲ್ಲಿ ಕಷ್ಟ. ಅಲ್ಲಿ ತತ್ವಶಾಸ್ತ್ರ ಅಂತ ಜನರಲ್ ಆಗಿ ಅದನ್ನು ಹೇಳ್ತೀವಿ. ಅಲ್ಲಿ ಏನು ಅಂತ ಹೇಳಿದ್ರೆ ಅಲ್ಲಿ ತರ್ಕವೇ ಮುಖ್ಯ. ತರ್ಕ ಅಂತ ಹೇಳಿದ್ರೆ ಪ್ರತ್ಯಕ್ಷ ಮತ್ತು ಅನುಮಾನ, ಈ ಎರಡು ಪ್ರಮಾಣಗಳೇ ಅವಕ್ಕೆ ಮುಖ್ಯ. ಆಮೇಲೆ ಅದನ್ನು ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಸಾಕು ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಇಂಟೆಲೆಕ್ಚುಯಲ್ ಎಕ್ಸಸೈಸ್, ಒಂದು ಬೌದ್ಧಿಕ ಪ್ರಕ್ರಿಯೆ ಅದು. ಅದು ಬೌದ್ಧಿಕವಾಗಿ ಅದನ್ನು ತಿಳ್ಕೊಂಡ್ರೆ ಸಾಕಾಗ್ತದೆ ಅಲ್ಲಿ, ಅಂದ್ರೆ ಹೆಚ್ಚಿನ ಬಾರಿ. ಆದ್ರೆ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಅದು ಬರೀ ತರ್ಕಪಾದ ಅಲ್ಲ, ಅದು ಕ್ರಿಯಾಪಾದ ಕೂಡ ಅಂತೇಳಿ. ಬರೀ ಥಿಯರಿ ಅಲ್ಲ, ಪ್ರಾಕ್ಟೀಸ್ ಕೂಡ ಹೌದು ಅಂತೇಳಿ. ಇಟ್ ಈಸ್ ಎ ಪ್ರಾಕ್ಟಿಕಲ್ ನಾಲೆಡ್ಜ್. ಈಗ ನಮ್ಮಲ್ಲೇ ಕ್ಲಾಸಲ್ಲಿ ಯೋಗಾಸನಗಳ ಬಗ್ಗೆ ನಾನೊಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ 1 ಗಂಟೆ ಕೊಡ್ಬೋದು. ತ್ರಿಕೋನಾಸನ ಹೇಗೆ ಮಾಡೋದು, ಯಾಕೆ ಮಾಡೋದು, ಎಲ್ಲ ಉಪಯೋಗ ಏನು ಅಂತೇಳಿ. ಅದು ನೀವೆಲ್ಲ ಕೂತ್ಕೊಂಡು ಕೇಳಿದ್ರೆ ಏನು ಪ್ರಯೋಜನ ಇರೋದಿಲ್ಲ. ತ್ರಿಕೋನಾಸನ ಮಾಡಬೇಕಾಗುತ್ತೆ, ಅದ್ರ ಪ್ರಯೋಜನ ಅಥವಾ ಅದರದ್ದು ಅನುಭವ ಪಡಿಬೇಕು ಅಂತ ಹೇಳಿದ್ರೆ. ನಮ್ಮಲ್ಲಿ ಎಲ್ಲ ದರ್ಶನಶಾಸ್ತ್ರಗಳು ಹೇಳ್ತಕ್ಕಂಥದ್ದು ಅದನ್ನೇ, ಬರೀ ತರ್ಕಪಾದ ಅಲ್ಲ, ಕ್ರಿಯಾಪಾದ. ಅದು ಪ್ರಾಕ್ಟೀಸಲ್ಲೂ ಅದು ಇರಬೇಕು ಅಂತೇಳಿ. ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ದರ್ಶನಕಾರರಿದಾರಲ್ಲ ಅವರೆಲ್ಲರೂ ಕೂಡ ಕೊನೆಗೆ ಮತಾಚಾರ್ಯರು ಆದ್ರು ಅವರು. ಹಾಗಾಗಿ ಕ್ರಿಯಾಪಾದ ಅಂತ ಹೇಳಿದ್ರೆ, ಜ್ಞಾಪಕ ಅಂತ ಹೇಳಿದ್ರೆ ಕಾರಕ ಶಕ್ತಿ ಇಲ್ಲದೆ ಇರತಕ್ಕಂಥ ಮಾಹಿತಿ ಅಂತ ಹೇಳಿ. ಕಾರಕ ಅಂತ ಹೇಳಿದ್ರೆ ಯಾವುದು ತನ್ನಂತೆ ತಾನೇ ಅನುಭವವನ್ನು ಉಂಟು ಮಾಡಬಲ್ಲದೋ ಅಂತಹ ಒಂದು ಸಾಧನ ಅಂತ ಹೇಳಿ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಈ ಸಕ್ಕರೆ ಬಗ್ಗೆ, ಸಕ್ಕರೆದು ಎಲ್ಲಿಂದ ಉತ್ಪಾದಿಸ್ತಾರೆ, ಹೇಗೆ ಉತ್ಪಾದಿಸ್ತಾರೆ, ಅದರದ್ದು ಕೆಮಿಕಲ್ ಸ್ಟ್ರಕ್ಚರ್ ಏನು, ಆಯ್ತಾ, ಅದ್ರದ್ದು ಇಕಾನಮಿ ಏನು, ಎಷ್ಟು ಟನ್ಗಳು ಅಷ್ಟು ಸಕ್ಕರೆ ಉತ್ಪಾದನೆ ಮಾಡ್ತಾರೆ, ಯಾವ್ಯಾವ ದೇಶ ಉತ್ಪಾದನೆ ಮಾಡುತ್ತೆ, ಎಲ್ಲೆಲ್ಲಿ ರಫ್ತು ಮಾಡ್ತಾರೆ, ಇದನ್ನೆಲ್ಲ ತಿಳ್ಕೊಳ್ತಕ್ಕಂಥದ್ದು ಮಾಹಿತಿ. ಅದರಿಂದ ಆ ಸಿಹಿಯಾಯ ಅನುಭವ ಬರೋದಿಲ್ಲ ನಿಮಗೆ, ಅದು ಜ್ಞಾಪಕ. ಕಾರಕ ಅಂತ ಹೇಳಿದ್ರೆ ಆ ಸಕ್ಕರೆ ಬಾಯಿಗೆ ಹಾಕೊಂಡ್ ಕೂಡ್ಲೇನೆ ಆ ಸಿಹಿಯ ಅನುಭವ ಬರುತ್ತಲ್ಲ, ಅಂದ್ರೆ ಅದು ತನ್ನಿಂದ ತಾನೇ ಆ ಸಿಹಿಯ ಅನುಭವವನ್ನು ಉಂಟು ಮಾಡುತ್ತಲ್ಲ, ಅದು ಕಾರಕ ಅಂತ ಹೇಳಿ. ಅದಾದ್ರ ಮೇಲೆ ತಾರಕ. ತಾರಕ ಅಂತ ಹೇಳಿ ಈಗಷ್ಟೇ ರಾಮನವಮಿ ಆಯಿತು, ಎಲ್ಲರಿಗೂ ಗೊತ್ತಿದೆ ರಾಮ ತಾರಕ ಮಂತ್ರ ಅಂತೇಳಿ. ತಾರಕ ಅಂತ ಹೇಳಿದ್ರೆ ದಾಟಿಸುವ ಸಾಧನ, ದಾಟಿಸುವ ಮಾರ್ಗ ಅಂತೇಳಿ. ಹಾಗೆ ಅಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಯ ಒಂದು ತತ್ವಶಾಸ್ತ್ರದಲ್ಲಿ ನಿಮಗೆ ಕೇವಲ ತರ್ಕಪಾದ ಮುಖ್ಯ ಆದರೆ, ನಮ್ಮಲ್ಲಿ ತರ್ಕಪಾದದ ಜೊತೆಗೆ ಕ್ರಿಯಾಪಾದವು ಮುಖ್ಯ ಅಂತ ಹೇಳಿ. ಹಾಗಾದ್ರೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು, ಅದು ನೆಕ್ಸ್ಟ್ ಕ್ವಶನ್. ಹೌದು, ಅದು ನಾನು ತಿಳ್ಕೋಬೇಕು ಅಂತ ಅನಿಸ್ತು ನನಗೆ, ಯಾವುದೋ ಒಂದನ್ನ ಶುರು ಮಾಡಬೇಕಲ್ಲ. ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮ್ಮಲ್ಲಿ ಸಾಧನ ಚತುಷ್ಟಯ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಸುಮ್ಮನೆ ನಾನು IAS ಆಫೀಸರ್ ಆಗಬೇಕು, IFS ಆಫೀಸರ್ ಆಗಬೇಕು ಅಂತ ಅನ್ಕೊಂಡ್ರಾಗಲ್ಲ. UPSC ಎಕ್ಸಾಮ್ ಬರೋದು ಕ್ಲಿಯರ್ ಮಾಡಬೇಕು. ಇಲ್ಲ IIT-ನಲ್ಲೋ IIM-ಎಲ್ಲೋ ನನಗೆ ಅಡ್ಮಿಷನ್ ಸಿಗಬೇಕು ಅಂತ ಹೇಳಿದ್ರೆ ಸುಮ್ಮನೆ ಸಿಕ್ಕಲ್ಲ. JEE ಎಕ್ಸಾಮೋ, ಕ್ಯಾಟ್ ಎಕ್ಸಾಮೋ ಬರೀಬೇಕು. ಹಾಗೆ ಒಂದು ಕ್ವಾಲಿಫಿಕೇಶನ್, ಒಂದು ಅರ್ಹತೆ ಬೇಕು. ತಿಳ್ಕೋಬೇಕು ಅಂತ ಹೇಳಿದ್ರೆ ಅರ್ಹತೆ ಬೇಕು. ಏನು ಅರ್ಹತೆ ಬೇಕು ಅಂತ ಕೇಳಿದ್ರೆ ನಿತ್ಯಾನಿತ್ಯ ವಿವೇಕ ಇರಬೇಕು, ಶಮಾಧಿ ಷಟ್ಕ ಸಂಪತ್ತಿ ಗೊತ್ತಿರಬೇಕು, ಅಥವಾ ಅದನ್ನು ಪ್ರಾಕ್ಟೀಸ್ ಮಾಡಿರಬೇಕು, ಅಥವಾ ಅದನ್ನು ಗಳಿಸಿರಬೇಕು ಅಂತ ಹೇಳಿ, ಅಧಿಕಾರಿ ಸಂಪತ್ತಿ ಅಂತ ಹೇಳಿ, ಇಹಾಮೂತ್ರ ಫಲಭೋಗ ವೈರಾಗ್ಯ ಮತ್ತೆ ಮುಮುಕ್ಷತ್ವ, ಇದನ್ನ ಸಾಧನೆ ಮಾಡಿರಬೇಕು ಅಂತ ಹೇಳ್ಬಿಟ್ಟು. ಇದ್ರೊಳಗೆ ಯಾವ್ದ್ಯಾವ್ದು ಏನೇನು ಅಂತ ಆಮೇಲೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಶಮಾಧಿ ಷಟ್ಕ ಸಂಪತ್ತಿ ಅಂತ ಹೇಳಿದ್ರೆ 6, ಷಟ್ಕ ಅಂತ ಹೇಳಿದ್ರೆ 6. ಇದಿಷ್ಟು ಮೌಲ್ಯಗಳು ಇರಬೇಕು. ದರ್ಶನಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ರೆ ಇದಿಷ್ಟು ಇರಬೇಕು ಅಂತ ಹೇಳ್ತಾರೆ. ಏನು? ಶಮ, ದಮ, ಉಪರತಿ, ತಿತಿಕ್ಷೆ, ಸಮಾಧಾನ, ಶ್ರದ್ಧೆ ಅಂತೇಳಿ. ಇದಿಷ್ಟರಲ್ಲಿ ಕೊನೆಯದು ಶ್ರದ್ಧೆ ಅಂತಕ್ಕಂಥದ್ದು ಒಂದನ್ನು ಹೈಲೈಟ್ ಮಾಡಿದ್ದೇನೆ, ಅಂದ್ರೆ ಬೇರೆ ರೆಡ್ ಕಲರಲ್ಲಿದೆ. ಅದ್ರ ಬಗ್ಗೆ ಮಾತಾಡೋಣ ಸ್ವಲ್ಪ, ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಒಂದು ಊರು, ಒಂದು ಹಳ್ಳಿ. ಆ ಹಳ್ಳಿಗೆ ಸುತ್ತಮುತ್ತ 10 ಮೈಲಲ್ಲಿ ಬೇರೆ ಯಾವ ಹಳ್ಳಿನೂ ಇರಲಿಲ್ಲ. ಆ ಹಳ್ಳಿಗೆ ಒಂದು ಭೀಕರ ಬರಗಾಲ ಬಂತು. ಎಷ್ಟು ದೊಡ್ಡ ಬರಗಾಲ ಬಂತು ಅಂತ ಹೇಳಿದ್ರೆ ಕುಡಿಯೋಕ್ಕೆ ನೀರಿಗೂ ಕೂಡ ಅದಕ್ಕೆ ಬಹಳ ಕಷ್ಟ ಆಗಿತ್ತು. ಅಂತ ಒಂದು ಹಳ್ಳಿಗೆ ಒಬ್ಬ ಸಾಧು ಮಹಾರಾಜ್ ಬರ್ತಾನೆ ಒಂದು ದಿವಸ ಅಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ. ಬಂದ ಕೂಡಲೇ ಊರಿನ ಪಟೇಲ ಹೋಗ್ತಾನೆ. ಹೋಗ್ಬಿಟ್ಟು ನಮಗೆ ಈ ಥರ ಕಷ್ಟ ಬಂದಿದೆ, ಬರಗಾಲ ಬಂದಿರೋದ್ರಿಂದ ನೀವೇನಾರು ಇದಕ್ಕೊಂದು ಪರಿಹಾರ ಕೊಡಬೇಕು ಅಂತ ಹೇಳ್ಬಿಟ್ಟು.
ಆಯಿತು, ಒಂದು ಕೆಲಸ ಮಾಡಿ, ಊರಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಸೇರಿಬಿಟ್ಟು ಒಂದು ದಿವಸ ನಾಳೆ ದೇವಸ್ಥಾನಕ್ಕೆ ಬನ್ನಿ. ದೇವಸ್ಥಾನಕ್ಕೆ ಬಂದ ಕೂಡಲೇ ಒಂದು ಪರ್ಜನ್ಯ ಹೋಮನೋ ಅಥವಾ ಒಂದು ಪೂಜೆನೋ ಒಂದು ಮಾಡಿ ದೇವರನ್ನು ಪ್ರಾರ್ಥನೆ ಮಾಡೋಣ. ದೇವರನ್ನು ಪ್ರಾರ್ಥನೆ ಮಾಡಿದ ಕೂಡಲೇ ಮಳೆ ಬರುವಂತೆ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾನೆ. ಹಾಗೆ ಹೇಳಿದ ಕೂಡಲೇ ಊರಲ್ಲಿರೋರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬರ್ತಾರೆ. ಒಬ್ಬ ಹುಡುಗ ಮಾತ್ರ ಕೊಡೆ ಹಿಡ್ಕೊಂಡು ಬಂದಿರ್ತಾನೆ, ಛತ್ರಿ ತೊಗೊಂಡು ಬಂದಿರ್ತಾನೆ, ಅಂಬ್ರೆಲ್ಲ ಹಿಡ್ಕೊಂಡು ಬಂದಿರ್ತಾನೆ. ಬರಗಾಲ, ಎಷ್ಟೋ ದಿವಸದಿಂದ ಮಳೆನೇ ಆಗಿರಲ್ಲ. ಯಾರೋ ಒಬ್ಬ ಕೇಳ್ತಾನೆ, ಏನು ಹುಚ್ಚಿಗಿಚ್ಚಿ ಹಿಡ್ದಿದ್ದೀನಿ, ಕೊಡೆ ಹಿಡ್ಕೊಂಡು ಬಂದಿದೆ, ಏನಕ್ಕೆ ಅಂತ ಕೊಡೆ ಹಿಡ್ಕೊಂಡು ಬಂದಿದೀಯ ಅಂತ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ಸಾಧು ಮಹಾರಾಜ್ ಹೇಳಿದ್ದಾರೆ ಹೋಮ ಮಾಡಿದ್ರೆ ಈಗ ಮಳೆ ಬರುತ್ತೆ ಅಂತ ಹೇಳಿ. ಮಳೆ ಬಂತು ಅಂತ ಆದ್ರೆ ಮನೆಗೆ ಹೋಗ್ಬೇಕಲ್ಲ, ನೆನ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಕೊಡೆ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ. ಈ ಚಿತ್ರ ಸುಮಾರು ಜನ ನೋಡಿದಿರಿ ಅಂತ ಅನ್ಕೊಳ್ತೀನಿ. ನಮ್ಮ ರಾಮತೀರ್ಥರ ಬೋಧಕ ಕಥೆಗಳಲ್ಲಿ ಈ ಚಿತ್ರ ಇದೆ. ಆ ಪುಸ್ತಕ ಬಿಡುಗಡೆ ಆಯ್ತಲ್ಲ, ಅದರಲ್ಲಿ ಬರ್ತಕ್ಕಂಥ ಒಂದು ಕಥೆ ಇದೆ. ಒಂದು ನಗರ ಇರುತ್ತೆ, ನದಿ ತೀರದಲ್ಲಿ ಒಂದು ನಗರ ಇರುತ್ತೆ. ಆ ನದಿ ತೀರದ ಆಚೆಯ ದಡದಲ್ಲಿ ಒಂದು ಹಳ್ಳಿ ಇರುತ್ತೆ. ಆ ಹಳ್ಳಿಯಿಂದ ಗೋಪಕನ್ಯೆಯರು ಅಂತಾರೆ, ಗೌಳಿಗ ವೃತ್ತಿಯಲ್ಲಿ ಇರತಕ್ಕಂಥ ಜನಗಳು, ಅವರು ಹಾಲು ಮೊಸರು ಇತ್ಯಾದಿಗಳನ್ನ ಆ ನದಿ ದಾಟ್ಕೊಂಡ್ಬಿಟ್ಟು ನಗರದಲ್ಲಿ ಮಾರಾಟ ಮಾಡಿ ದಿವಸ ವಾಪಸ್ಸು ಸಂಜೆ ಮನೆಗೆ ಹೋಗ್ತಾ ಇರ್ತಾರೆ. ಅವ್ರದ್ದು ಮೇಜರ್ ಎಕ್ಸ್ಪೆನ್ಸ್ ಏನು ಅಂತ ಹೇಳಿದ್ರೆ, ಆ ನದಿ ದಾಟ್ಲಿಕ್ಕೆ ಆ ಅಂಬಿಗನಿಗೆ ಕೊಡ್ಬೇಕಲ್ಲ, ಅದೇ ಅವ್ರದ್ದು ಮೇಜರ್ ಎಕ್ಸ್ಪೆನ್ಸ್. ಒಂದು ದಿವಸ ಅವರು ನಗರದಲ್ಲಿದ್ದಾಗ ನಗರದ ಒಂದು ದೇವಸ್ಥಾನದಲ್ಲಿ ಒಬ್ಬ ಸಾಧು ಮಹಾರಾಜ್ ಒಂದು ಉಪನ್ಯಾಸ ಮಾಡ್ತಾ ಇರ್ತಾನೆ, ಪ್ರವಚನ ಕೊಡ್ತಾ ಇರ್ತಾನೆ. ಆ ಪ್ರವಚನದಲ್ಲಿ ಅವನು ಒಂದು ಮಾತು ಹೇಳ್ತಾನೆ, ಭಗವಂತನ ಒಂದು ಸ್ವರೂಪವೇ ಓಂಕಾರ. ನೀವು ಓಂಕಾರವನ್ನ ಪಠನ ಮಾಡೋದ್ರಿಂದ ಈ ಭವಸಾಗರವನ್ನ ದಾಟಬಹುದು. ಇವ್ರು ಕೇಳಿಸ್ಕೊಳ್ತಾರೆ ಅದನ್ನ, ಅಬ್ಬಾ ಭವಸಾಗರವನ್ನೇ ದಾಟಬಹುದು ಓಂಕಾರ ಹೇಳ್ಕೊಂಡು ಅಂತಾದ್ರೆ ಈ ಸಣ್ಣ ನದಿ ದಾಟಕ್ಕಾಗಲ್ವೇ ಅಂತ ಆಲೋಚನೆ ಮಾಡ್ಬಿಟ್ಟು ಅವತ್ತಿಂದ ಓಂಕಾರ ಹೇಳ್ತಾ ನದಿ ದಾಟ್ತಾರೆ. ದಿವಸ ಓಂಕಾರ ಹೇಳ್ಕೊಂಡು ನದಿ ದಾಟ್ತಾರೆ. ಅವ್ರು ಆರಾಮಾಗಿ ನದಿ ಮೇಲೆ ನಡ್ಕೊಂಡು ಹೋಗ್ತಾರೆ, ನೀರಿನ ಮೇಲೆ ನಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ನೀರಿನ ಮೇಲೆ ನಡ್ಕೊಂಡು ಹೋಗಿ ಆಚೆ ದಡಕ್ಕೆ ಹೋಗ್ತಾರೆ. ಹೀಗೆ ಸುಮಾರು ದಿವಸಗಳು ಕಳೆಯುತ್ತೆ. ಅವ್ರಿಗೆ ಭಾಳ ಖುಷಿಯಾಗುತ್ತೆ, ಸೇವಿಂಗ್ಸ್ ಜಾಸ್ತಿ ಆಗಿ ಹೋಗ್ಬಿಡ್ತು. ಅಂಬಿಗನಿಗೆ ಕೊಡೋದು ಮಿಕ್ತು, ಹಾಗಾಗಿ ಸೇವಿಂಗ್ಸ್ ಜಾಸ್ತಿ ಆಗೋಯ್ತು. ಸೇವಿಂಗ್ಸ್ ಜಾಸ್ತಿ ಆಗಿದೆ. ಇಷ್ಟು ದೊಡ್ಡ ಉಪಕಾರ ಮಾಡಿರ್ತಕ್ಕಂಥ ಆ ಸಾಧು ಮಹಾರಾಜ್ ಅವ್ರನ್ನ ನಮ್ಮ ಮನೆಗೆ ಕರೆಯೋಣ, ನಮ್ಮ ಮನೆಗೆ ಕರೆದುಬಿಟ್ಟು ಅವರಿಗೆ ಒಂದು ಸತ್ಕಾರ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ದಿವಸ ಹೋಗಿ ಕರೀತಾರೆ. ನಿಮ್ಮಿಂದ ನಮಗೆ ಭಾಳ ಉಳಿತಾಯ ಆಗಿದೆ, ದಯಮಾಡಿ ನೀವು ಬರಬೇಕು. ಏನಾಯ್ತು ಕೇಳ್ತಾರೆ. ನೀವು ಹೇಳಿದ್ರೆ ಓಂಕಾರ ಪಠಣದಿಂದ ಭವಸಾಗರವನ್ನೇ ದಾಟಬಹುದು ಅಂತ ಹೇಳಿ ನಾವು ಈ ನದಿನ ದಿವಸ ಹಾಗೆ ದಾಟ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವನಿಗೆ ಆಶ್ಚರ್ಯ ಆಗುತ್ತೆ. ಹೌದಾ? ಇಲ್ಲ, ನಾವು ದಿವಸ ನಾವು ದಾಟ್ತೀವಿ, ನಮಗೆ ಗೊತ್ತು, ನಾವು ದಿವಸ ಅದನ್ನೇ ಮಾಡ್ತಾ ಇರೋದು, ಅದಕ್ಕೋಸ್ಕರ ಕರಿತಾ ಇರೋದು, ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಆಯ್ತು ಅಂತ ಒಪ್ಕೊಳ್ತಾನೆ. ಅವ್ರು ಸೀದಾ ಓಂಕಾರ ಹೇಳ್ಕೊಂಡು ಆ ಕಡೆ ದಾಟ್ಬಿಡ್ತಾರೆ ಅವ್ರು ಗೋಪಕನ್ಯರು. ಸಾಧು ಮಹಾರಾಜ್ಗೆ ಅನುಮಾನ, ಈಜು ಬೇರೆ ಬರಲ್ಲ, ಅವ್ರೇನು ದಾಟ್ಕೊಂಡು ಹೋಗಾಯ್ತು. ಈಗ ನಾವು ದಾಟಕ್ಕೆ ಹೋದ್ರೆ ಮುಳುಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಶಿಷ್ಯರಿಗೆ ಏನಾದ್ರು ಒಂದು ಬ್ಯಾಕಪ್ ಇರಲಿ ಅಂತ ಹೇಳ್ಬಿಟ್ಟು ಸೊಂಟಕ್ಕೆ ಒಂದು ಹಗ್ಗ ಕಟ್ಟಿರಿ, ಯಾವುದಕ್ಕೂ ಹಂಗೇನಾದ್ರು ಮುಳುಗಿದೆ ಅಂತಂದ್ರೆ ಸ್ವಲ್ಪ ಎಳ್ಕೊಂಬಿಡಿ ಅಂತ ಹೇಳ್ಬಿಟ್ಟು ನದಿ ದಾಟ್ಲಿಕ್ಕೆ ಹೋಗ್ತಾನೆ. ನದಿ ದಾಟಕ್ಕೆ ಹೋದ ಕೂಡ್ಲೇ ಅವನೇ ಮುಳುಗ್ಲಿಕ್ಕೆ ಹೋಗ್ತಾನೆ. ಆಮೇಲೆ ಅವ್ರು ಹಿಡಿದು ಸಾಧು ಮಹಾರಾಜನ್ನ ವಾಪಸ್ ದಡಕ್ಕೆ ತರ್ತಾರೆ. ಗೋಪಕನ್ಯರಿಗೆಲ್ಲ ಬಹಳ ಆಶ್ಚರ್ಯ ಆಗುತ್ತೆ. ಅರೆ, ಇವರೇ ಹೇಳಿದ್ದು, ಇವ್ರು ಹೇಳಿದ್ದನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ, ನಾವು ಮಾತ್ರ ಆರಾಮಾಗಿ ದಾಟ್ತಾ ಇದ್ದೀವಿ, ಇವ್ರು ದಾಟ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ದರ್ಶನ ಶಾಸ್ತ್ರಗಳದ್ದು ಒಂದು ಟೇಬಲ್ ಹಾಕಿದ್ನಲ್ಲ, ಅದರೊಳಗೆ ಒಂದು ಶಾಸ್ತ್ರ ಮೀಮಾಂಸದ ಅಂತ ಹೇಳ್ಬಿಟ್ಟು, ಅದು ದರ್ಶನ ಶಾಸ್ತ್ರಗಳಲ್ಲಿ ಒಂದು ಮೀಮಾಂಸ ಅಥವಾ ಮೀಮಾಂಸ ಶಾಸ್ತ್ರ ಅಂತ ಹೇಳ್ಬಿಟ್ಟು. ಕರ್ಮೇತಿ ಮೀಮಾಂಸಕಾಹ ಅಂತ ಹೇಳಿ, ಮೀಮಾಂಸಕರಿಗೆ ಕರ್ಮವೇ ಮುಖ್ಯ. ಕರ್ಮ ಅಂತ ಹೇಳಿದ್ರೆ ಅವರ ಪ್ರಕಾರ ಯಜ್ಞಯಾಗಾದಿಗಳೇ ಮುಖ್ಯ. ಒಂದು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ದರ್ಶನ ಶಾಸ್ತ್ರ ಅಂತ ಹೇಳಿದ್ರೆ ಅದು ಮೀಮಾಂಸ ಶಾಸ್ತ್ರ. ಯಾಕೆ ಅಂತ ಹೇಳಿದ್ರೆ ಅವರ ವೇದನಿಷ್ಠೆ ಇದೆಯಲ್ಲ, ಅದು ಅನುಪಮವಾಗಿರ್ತಕ್ಕಂಥದ್ದು, ಅಪಾರವಾಗಿರ್ತಕ್ಕಂಥ ವೇದನಿಷ್ಠೆ. ಅದೇ ಸಮಯದಲ್ಲಿ ಪ್ರಖರವಾಗಿರ್ತಕ್ಕಂಥ ವೈಚಾರಿಕತೆ, ಆಮೇಲೆ ಮತಾಚಾರ, ಅತೀವವಾಗಿರ್ತಕ್ಕಂಥ ಮತಾಚಾರ, ಅದೇ ಸಮಯದಲ್ಲಿ ಅತಿಯಾದ ಜೀವನ ಶ್ರದ್ಧೆ. ಈ ಲೌಕಿಕ ಜೀವನದಕ್ಕೆ ಬಹಳ ಬೆಲೆ ಕೊಡ್ತಾರೋ. ಇಷ್ಟಾದ್ರ ಮೇಲೆ ಈಶ್ವರನ ಅಸ್ತಿತ್ವವನ್ನು ಅವರು ಒಪ್ಪಲ್ಲ, ಅಂದ್ರೆ ನಿರೀಶ್ವರವಾದಿಗಳು. ಹಾಗಾಗಿ ಈ ಮೀಮಾಂಸ ಶಾಸ್ತ್ರ ಅಂತಕ್ಕಂಥದ್ದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಶಾಸ್ತ್ರ. ಅದರಲ್ಲಿ ಕುಮಾರಿಲ ಭಟ್ಟರು ಅಂತಕ್ಕಂಥವ್ರು ಒಬ್ಬ ಬಹುದೊಡ್ಡ ಹೆಸರು, ಬಹಳ ದೊಡ್ಡ ಮೀಮಾಂಸಕರು.
6ರಿಂದ 8ನೇ ಶತಮಾನದಲ್ಲಿದ್ದಂತಹ ಒಬ್ಬ ಮೀಮಾಂಸಕರು. ಅವರು ಈ ಬೌದ್ಧ ದರ್ಶನವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು, ಅದೊಂದು ಕತೆ, ಬೌದ್ಧ ದರ್ಶನವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಅವರು ಬೌದ್ಧರಲ್ಲಿ ಆ ಬೌದ್ಧ ದರ್ಶನವನ್ನು ಕಲೀಲಿಕ್ಕೆ ಹೋಗ್ತಾರೆ. ಅಲ್ಲಿ ಗುರು ಧರ್ಮಪಾಲ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಆ ಬೌದ್ಧ ದರ್ಶನವನ್ನು ಅಧ್ಯಯನ ಮಾಡ್ತಾ ಇರ್ತಾರೆ. ಒಂದು ದಿವಸ ಆ ವೇದಗಳನ್ನು ನಿಂದಿಸ್ಲಿಕ್ಕೆ ಶುರು ಮಾಡ್ತಾರೆ ಅವರು. ಆ ವೇದಗಳನ್ನು ನಿಂದಿಸ್ಲಿಕ್ಕೆ ಶುರು ಮಾಡಿದಾಗ ಮೀಮಾಂಸಕರದ್ದು ಅನುಪಮವಾಗಿರತಕ್ಕಂಥ ವೇದಶ್ರದ್ಧೆ, ವೇದನಿಷ್ಠೆ ಇವ್ರ ಕೈಲಿ ತಡ್ಕೊಳ್ಳಿಕ್ಕಾಗಲ್ಲ. ಇವ್ರ ಕಣ್ಣಲ್ಲಿ ನೀರು ಬರಕ್ಕೆ ಶುರು ಆಗುತ್ತೆ. ಕಣ್ಣಲ್ಲಿ ನೀರು ಬರಕ್ಕೆ ಶುರು ಆದ ಕೂಡಲೇ ಗುರು ಧರ್ಮಪಾಲಂಗೆ ಗೊತ್ತಾಗುತ್ತೆ ಇವನಿಗೆ ವೇದದಲ್ಲಿ ಶ್ರದ್ಧೆ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಕೇಳ್ತಾನೆ, ಏನು ಯಾಕೆ ಕಣ್ಣಲ್ಲಿ ನೀರು ಬರ್ತಾ ಇದೆ? ಇಲ್ಲ, ವೇದಗಳಲ್ಲಿ ಶ್ರದ್ಧೆ ಇದೆ ನನಗೆ ಅಂತೇಳಿ. ಸರಿ, ಇಬ್ಬರಿಗೂ ವಾದ ವಿವಾದ ನಡೆಯುತ್ತೆ. ವಾದ ವಿವಾದ ಆದ ಕೂಡಲೇ ಕುಮಾರಿಲ ಭಟ್ಟರು ಗುರು ಧರ್ಮಪಾಲರನ್ನ ವಾದದಲ್ಲಿ ಸೋಲಿಸ್ತಾರೆ ಅಂತ ಹೇಳ್ತಾರೆ. ಸೋಲ್ಸಿದ ಕೂಡಲೇ ಅವರ ಶಿಷ್ಯಂದ್ರಿಗೆಲ್ಲ ಸಿಟ್ಟು ಬಂದ್ಬಿಡುತ್ತಂತೆ. ಸಿಟ್ಟು ಬಂದ್ಬಿಟ್ಟು ಕುಮಾರಿಲ ಭಟ್ಟರನ್ನ ಒಂದು ಎತ್ತರವಾದ ಜಾಗಕ್ಕೆ ಕರ್ಕೊಂಡೋಗಿ ಅಲ್ಲಿಂದ ಕೆಳಗಡೆಗೆ ದೂಡ್ತಾರೆ ಅಂತ. ಆ ದೂಡ್ತಕ್ಕಂಥ ಸಮಯದಲ್ಲಿ ಕುಮಾರಿಲ ಭಟ್ರು ಒಂದು ಮಾತು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಪತನ್ ಸೌದ ತಲಾನ್ಯರೋರುಹಂ ಯದಿ ಪ್ರಮಾಣೋ ಶ್ರುತಯೋ ಭವಂತಿ ಜೀವೇಯಮಸ್ಮಿನ್ ಪತಿತೋ ಸಮಸ್ಥಿತಿ ಮಜ್ಜೀವನೇ ತತ್ಶ್ರುತಿಮಾನತಾಗತಿ ಅಂತೇಳಿ. ಭಾವಾರ್ಥ ಏನು ಅಂತ ಹೇಳಿದ್ರೆ, ಒಂದು ವೇಳೆ ವೇದಗಳು ಪ್ರಮಾಣಗಳೇ ಹೌದಾದರೆ ನನ್ನ ಶರೀರದ ಒಂದು ಸಣ್ಣ ಕೂದಲಿಗೂ ಕೂಡ ಧಕ್ಕೆ ಆಗದೆ ಇರಲಿ ಅವ್ರು ದೂಡ್ದಾಗ ಅಂತ ಹೇಳ್ಬಿಟ್ಟು. ಇಲ್ಲಿ ಯದಿ, ಒಂದು ವೇಳೆ ಅಂತ ಹೇಳಿ ಒಂದು ಸ್ವಲ್ಪ ಸಂಶಯ ಬರುತ್ತಲ್ಲ, ಅದಕ್ಕೆ ಕತೆ ಹೇಗೆ ಎಂಡಿಂಗ್ ಆಗುತ್ತೆ ಅಂತ ಹೇಳಿದ್ರೆ, ಅವ್ರ ಜೀವಕ್ಕೆ ಏನೂ ತೊಂದರೆ ಆಗಲಿಲ್ಲ, ಆದರೆ ವೇದಗಳ ಬಗ್ಗೆ ಒಂದು ಸ್ವಲ್ಪ ಸಂಶಯ ಪಟ್ರಲ್ಲ, ಹಾಗಾಗಿ ಒಂದು ಕಣ್ಣು ಹೊರಟೋಯ್ತು ಅವ್ರದ್ದು ಅಂತ. ಈಗ ನೀವು ಹೇಳ್ಬೇಕು, ಈ ಮೂರೂ ಕಥೆಗಳದ್ದು ಸಾರಾಂಶ ಏನು ಅಂತ ಹೇಳಿ. ನಂಬಿಕೆ, ಶ್ರದ್ಧೆ ಮುಖ್ಯ ಅಂತ ಹೇಳಿ. ಶ್ರದ್ಧೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಅಥವಾ ಅದಕ್ಕಿಂತನೂ ಮೊದಲು ಬರೋದಾದ್ರೆ, ಈ ಕತೆ ಹೇಳಿದ ಕೂಡಲೇ ನೀವೇನೋ ಡೈರೆಕ್ಟಾಗಿ ಅಕ್ಸೆಪ್ಟ್ ಮಾಡಿಬಿಟ್ರಿ, ಇಲ್ಲ ಶ್ರದ್ಧೆ ಮುಖ್ಯ, ನಂಬಿಕೆ ಮುಖ್ಯ ಅಂತ ಹೇಳಿ. ನನ್ನ ಸ್ನೇಹಿತ ಒಬ್ಬ ಇದ್ದ ಅಂತ ಹೇಳಿದ್ನಲ್ಲ, ಬುದ್ಧಿಜೀವಿ ಅಂತ ಹೇಳೋದು ಅಥವಾ ಆಧುನಿಕ ಮನಸ್ಸು ಅಂತ ಹೇಳೋದು. ಅವರು ಮೊದಲನೇದಾಗಿ ಹೇಳೋದು ಅಂತ ಹೇಳಿದ್ರೆ, ಇದೇನು ಕಾಗಕ್ಕ ಗುಬ್ಬಕ್ಕ ಕತೆ ಇದ್ದಂಗಿದೆ ಅಂದ್ರೆ ಎಲ್ಲ ಯಾರು ನಂಬ್ತಾರೆ? ನೀರಿನ ಮೇಲೆ ಸೈನ್ಸ್ ಏನು ಹೇಳುತ್ತೆ, ನೀರಿನ ಮೇಲೆ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು. ಇದಕ್ಕೆ ನಮ್ಮ ಶಾಸ್ತ್ರಕಾರರು ಎರಡು ರೀತಿಯಾಗಿರ್ತಕ್ಕಂಥ ಸಮಾಧಾನ ಕೊಡ್ತಾರೆ. ಒಂದು ಏನು ಅಂತ ಹೇಳಿದ್ರೆ, ಕಥೆಯ ಸಂಗತಿಗಳನ್ನು ನೋಡೋದಲ್ಲ, ಅಂದ್ರೆ ಹೇರ್ ಸ್ಪ್ಲಿಟ್ಟಿಂಗ್ ಅನಾಲಿಸಿಸ್ ಅಲ್ಲ. ಕಥಾ ಸ್ವಾರಸ್ಯಕ್ಕೋಸ್ಕರ ಆ ಕತೆ ಹಾಗೆ ಬರುತ್ತೆ. ಕಥಾ ಸ್ವಾರಸ್ಯ ಮುಖ್ಯವೇ ಹೊರತು ಅದು ಹಾಗೆ ಸಾಧ್ಯನಾ ಹೀಗೆ ಸಾಧ್ಯನಾ ಅಂತ ಯೋಚನೆ ಮಾಡಿದ್ರು. ಮಕ್ಕಳು ಯಾವತ್ತೂ ಕೂಡ ಕತೆ ಹೇಳೋಷ್ಟೊತ್ತಿಗೆ ಹ್ಞೂ ಅಂತಿರ್ತಾವೆ ಹೊರತು ಬೇರೆ ಥರದ ಪ್ರಶ್ನೆಗಳು ಕೇಳಲ್ಲ ಅಂತ ಹೇಳ್ಬಿಟ್ಟು. ಅದು ಒಂದು. ಆಮೇಲೆ ಯಾವುದೇ ಕಥೆಯಾಗಲಿ ಅದರ ತಾತ್ಪರ್ಯಾರ್ಥವನ್ನು ಗಮನಿಸಬೇಕು ಅಂತ ಹೇಳಿದ್ರೆ, ವಾಕ್ಯ ಯಾವ ದೃಷ್ಟಿಯಿಂದ ಯಾವ ಅರ್ಥವನ್ನು ಹೊರಡಿಸ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಕಥಾ ಸ್ವಾರಸ್ಯ ಮತ್ತು ತಾತ್ಪರ್ಯಾರ್ಥವನ್ನು ಗಮನಿಸಬೇಕು ಅಂತ ಹೇಳಿ ಇದು ಹೇಳಿದ್ರ ಮೇಲೆ ಇವೆಲ್ಲ ಕಥೆಗಳು ಕೂಡ ಶ್ರದ್ಧೆ ಬಗ್ಗೆ ಮಾತಾಡುತ್ತೆ. ಏನು ಮಾತಾಡುತ್ತೆ ಅಂತ ಹೇಳಿದ್ರೆ, ಅಥವಾ ಶ್ರದ್ಧೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಶಾಸ್ತ್ರ ವಾಕ್ಯದಲ್ಲಿ, ಋಷಿ ವಾಕ್ಯದಲ್ಲಿ ಅಚಲವಾಗಿರ್ತಕ್ಕಂಥ ವಿಶ್ವಾಸ, ಗುರು ಹಿರಿಯರ ಉಪದೇಶದವನ್ನ ಬಹಳ ನಂಬಿಕೆಯಿಂದ ಗ್ರಹಿಸ್ತಕ್ಕಂಥದ್ದು ಶ್ರದ್ಧೆ. ಹಾಗೆ ಹೇಳಿದ ಕೂಡಲೇ ಮತ್ತೆ ಪ್ರಶ್ನೆ ಕೇಳ್ತಾರೆ, ಇದು ಒಂಥರ ಅಂಧಶ್ರದ್ಧೆ ಅಂತ ನಾವು ಕರಿತೀವಿ ಇದಕ್ಕೆ, ಸುಮ್ಮನೆ ಕುರುಡು ನಂಬಿಕೆ ಇದು, ಅದು ಅವೈಚಾರಿಕ ಅಂತ ಹೇಳಿ. ನಿಜವಾಗ್ಲೂ ಅದು ತಪ್ಪು. ಈ ರೀತಿ ಹೇಳ್ತಕ್ಕಂಥದ್ದೇ ಒಂದು ಅವೈಚಾರಿಕ ಚಿಂತನೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಇಡೀ ದರ್ಶನಗಳು ಅಥವಾ ತತ್ವಶಾಸ್ತ್ರಗಳು ಏನಿದೆ ಅವುಗಳೆಲ್ಲವೂ ಕೂಡ ಈ ವೈಚಾರಿಕತೆಯನ್ನು ಉಪಯೋಗಿಸ್ಕೊಂಡ ಹಾಗೆ ಬೇರೆ ಯಾರೂ ಉಪಯೋಗಿಸ್ಕೊಂಡಿಲ್ಲ. ನಮ್ಮ ದಾರ್ಶನಿಕರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಲೌಕಿಕ ವ್ಯವಹಾರದಲ್ಲಿ ಮೊದಲು ಪರೀಕ್ಷೆ, ಆಮೇಲೆ ವಿಶ್ವಾಸ. ಮೊದಲು ಟೆಸ್ಟ್ ಮಾಡ್ತೀವಿ, ಆಮೇಲೆ ಬೈ ಮಾಡ್ತೀವಿ. ಕಾರ್ ಟೆಸ್ಟ್ ಡ್ರೈವಿಂಗಿಗೆ ಹೋಗ್ತೀವಿ, ಎಲ್ಲ ಆದ್ರ ಮೇಲೆ ಕಾರ್ ತಗೊಳ್ತೀವಿ. ಮೊದಲು ಪರೀಕ್ಷೆ, ಆಮೇಲೆ ವಿಶ್ವಾಸ ಅಂತೇಳಿ. ಆದರೆ ಇಲ್ಲಿ ಅಲೌಕಿಕ ಸಂಗತಿಗಳನ್ನ, ಅಲೌಕಿಕವಾಗಿರ್ತಕ್ಕಂಥ ವಿಷಯಗಳನ್ನ ನಾವು ಪರಿಶೀಲನೆ ಮಾಡ್ತಾ ಇರೋದ್ರಿಂದ, ವಿಮರ್ಶೆ ಮಾಡ್ತಾ ಇರೋದ್ರಿಂದ, ವಿಚಾರ ಮಾಡ್ತಾ ಇರೋದ್ರಿಂದ ಇಲ್ಲಿ ಮೊದಲು ವಿಶ್ವಾಸ ಇರಬೇಕು. ಆಮೇಲೆ ಸುಮ್ಮನೆ ನಂಬಬೇಕು ಅಂತ ಯಾವತ್ತೂ ಹೇಳದೇ ಇಲ್ಲ. ವಿಶ್ವಾಸ ಪಡಿ, ಅನುಭವಿಸಿ,
ಅನುಭವಿಸದರ ಮೇಲೆ, ಅನುಭವದ ಆಧಾರದ ಮೇಲೆ ನಿಮ್ಮ ವಿಶ್ವಾಸವನ್ನು ವಿಮರ್ಶೆ ಮಾಡಿ ಅಂತ ಹೇಳ್ತಾರೆ. ಅನುಭವಪೂರ್ವಕ ವಿಮರ್ಶೆ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಗುರುಗಳ ಕ್ಲಾಸಿಗೂ ಥೆರಪಿ ಕ್ಲಾಸಿಗೆಲ್ಲ ಬರೋಷ್ಟೊತ್ತಿಗೆ ಅವರು ಸುಮಾರೆಲ್ಲ ಹೇಳ್ತಾ ಇರ್ತಾರೆ, ಅದನ್ನೆಲ್ಲ ಗಮನಿಸಿರ್ಬೋದು ನೀವು ಆ್ಯಕ್ಚುಲಿ. ಸೊ ಎರಡನೇದು ಮುಖ್ಯ ಆ್ಯಕ್ಚುಲಿ. ಬರ್ತಿದ್ದಾಗೆ ಎಲ್ಲ ರೀತಿ ರಿಪೋರ್ಟ್ಸ್ಗಳು ತೊಗೊಂಬಿಟ್ಟು ಹಾಗಾಗತ್ತಾ, ಹೀಗಾಗತ್ತಾ, ನನಗೆ ಹಾಗೆ ಸರಿಯಾಗತ್ತಾ, ಹೀಗೆ ಸರಿಯಾಗತ್ತಾ ಅಂತ 108 ಪ್ರಶ್ನೆ ಕೇಳೋದಕ್ಕಿಂತ ಮೊದಲು ವಿಶ್ವಾಸ ಇಟ್ಟು ಥೆರಪಿ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಸುಮಾರು ಜನಕ್ಕೆ ಅದು ಅನುಭವಕ್ಕೆ ಬಂದಿತ್ತು. ಆಮೇಲೆ ವಿಚಾರ ಮಾಡಿ, ವಿಮರ್ಶೆ ಮಾಡಿ, ಅದು ನಿಮಗೆ ಗೊತ್ತಾಗುತ್ತೆ ಅಂತೇಳಿ. ಇದು ನಮ್ಮ ಕ್ರಮ. ನಮ್ಮ ಕ್ರಮ ಅಂತ ಹೇಳಿದ್ರೆ ದರ್ಶನಕಾರರ ಅಥವಾ ಭಾರತೀಯ ದರ್ಶನಗಳ ಕ್ರಮ. ಮೊದಲು ವಿಶ್ವಾಸ, ಆಮೇಲೆ ವಿಮರ್ಶೆ ಅಂತ ಹೇಳಿ. ಹಾಗಾಗಿ ನಮ್ಮ ದರ್ಶನಗಳಲ್ಲಿ ಶಿಷ್ಯನ ತಗೊಳ್ಳೋದಾಗ್ಲಿ, ಗುರುವನ್ನು ತಗೊಳ್ಳೋದಾಗ್ಲಿ ಅದೊಂಥರ ವೆರಿ ಟೀಡಿಯಸ್ ಪ್ರಾಸೆಸ್. ಈಗಿನ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲೋ ಅಥವಾ ಈಗಿನ ಕಾಲೇಜ್ಗಳು ಡೈರೆಕ್ಟ್ ಅಡ್ಮಿಷನ್ ಮಾಡಿಸ್ಕೊಳ್ತಾರಲ್ಲ, ಆ ಥರ ಏನಲ್ಲ ಆ್ಯಕ್ಚುಲಿ. ಶಿಷ್ಯನ ತಗೊಳ್ಬೇಕು ಅಂತ ಹೇಳಿದ್ರೆ ಶಿಷ್ಯನಿಗೆ 108 ಪರೀಕ್ಷೆಗಳು ನೋಡ್ತಾರೆ. ಅದೇ ರೀತಿ ಗುರುವನ್ನು ತಗೊಳ್ಳೋಷ್ಟಿಗೂ ಕೂಡ ಗುರುವನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾರೆ. ಗುರು ಪರೀಕ್ಷೆ ಅಂತ ಹೇಳಿದ್ರೆ ಶಿಷ್ಯನ ಗುರು ಹೇಗೆ ಪರೀಕ್ಷೆ ಮಾಡ್ತಾನೋ ಹಾಗಲ್ಲ. ಅದು ಮಹಾದರ್ಶನ, ದೇವುಡು ಅವರ ಮಹಾದರ್ಶನ ಕಾದಂಬರಿಯಲ್ಲಿ ಬರುತ್ತೆ. ಅದು ಜನಕ ಮಹಾರಾಜ ಯಾಜ್ಞವಲ್ಕ್ಯರ ಹತ್ರ ಹೋಗ್ಬಿಟ್ಟು ನನಗೆ ಬ್ರಹ್ಮವಿದ್ಯೆಯನ್ನು ತಿಳಿಸ್ಕೊಡಿ ಅಂತ ಹೇಳಿದ್ರೆ, ಈಗಲೇ ತಿಳಿಸ್ಕೊಡಲ್ಲ, ನೀನು ಗುರುವನ್ನು ಹುಡುಕಿಕೊಂಡು ಆರಿಸಿಕೊಂಡು ಬಾ ಅಂತೇಳಿ. ನಾನೇ ಗುರು ಅನ್ನೋದು ನಿನಗೆ ಕನ್ಫರ್ಮ್ ಆಗಬೇಕು ಅಂತ ಹೇಳಿ ವಾಪಸ್ ಕಳಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಶಂಕರಾಚಾರ್ಯರು ಕೂಡ ಅದನ್ನೊಂದು ನ್ಯಾಯದ ಮೂಲಕ ಹೇಳ್ತಾರೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದರ್ಶನಗಳು ಅಂತ ಹೇಳಿದ್ರೆ ಅಥವಾ ನಿಮ್ಮ ತತ್ವಶಾಸ್ತ್ರ ಅಥವಾ ನಿಮ್ದು ಏನು ಹೇಳ್ತೀರೋ ಅದೆಲ್ಲ ಅವೈಚಾರಿಕ ಅಂತ ಹೇಳ್ತಾರಲ್ಲ, ಅದು ಆಕ್ಚುಲಿ ಹಾಗಲ್ಲ. ಇದೆಲ್ಲವನ್ನೂ ಕೂಡ ವಿಮರ್ಶೆ ಮಾಡಿದ್ರ ಮೇಲೆ ಮುಂದಕ್ಕೆ ಹೋಗ್ತಾರೆ ಅಂತ ಹೇಳ್ಬೋದು. ಇದು ಒಂದು ನ್ಯಾಯ. ಈ ನ್ಯಾಯ ಅಂತ ಹೇಳಿದ್ರೆ ಇದು ನ್ಯಾಯಶಾಸ್ತ್ರದ ನ್ಯಾಯ ಅಲ್ಲ. ಅಲ್ಲಿ ತೋರಿಸಿದ್ನಲ್ಲ ಆ ಟೇಬಲಲ್ಲಿ, ಆ ನ್ಯಾಯಶಾಸ್ತ್ರದ ನ್ಯಾಯ ಅಲ್ಲ ಇದು. ಅಥವಾ ಕನ್ನಡದ ಜಸ್ಟಿಸ್ ಅಂತ ಹೇಳ್ತಾರಲ್ಲ, ಅದು ಅಲ್ಲ. ಇಲ್ಲಿ ನ್ಯಾಯ ಅಂತ ಹೇಳಿದ್ರೆ ಸುಭಾಷಿತದ ಒಂದು ಪ್ರಕಾರ ಇದೆ. ಸಂಸ್ಕೃತ ವಾಂಗ್ಮಯದಲ್ಲಿ ಸುಭಾಷಿತಕ್ಕೆ ಅದರದ್ದೇ ಆಗಿರತಕ್ಕಂಥ ಸ್ಥಾನ ಇದೆ. ಅದರೊಳಗೆ ನ್ಯಾಯ ಸುಭಾಷಿತದ ಒಂದು ಪ್ರಕಾರ ಅಂತ ಹೇಳ್ಬೋದು. ನ್ಯಾಯ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಒಂದು ವಾಕ್ಯದ ಅಥವಾ ಒಂದು ಸಂದರ್ಭದ ಒಂದು ತಾತ್ಪರ್ಯವನ್ನು ತಿಳಿಸ್ತಕ್ಕಂಥದ್ದು ಅಂತ ಹೇಳಿ. ಅಂತ ಒಂದು ನ್ಯಾಯ ಯಾವುದು ಅಂತ ಹೇಳಿದ್ರೆ ಅಂದಗೋಲಾಂಗೂಲ ನ್ಯಾಯ ಅಂತ ಹೇಳಿ. ಒಬ್ಬ ಕುರುಡ ದಾರಿ ಗೊತ್ತಿಲ್ಲದೇನೆ ಅಲ್ಲಿ ಇಲ್ಲಿ ಅಲಿತಾ ಇರ್ತಾನೆ. ಆಗ ಒಬ್ಬ ಧೂರ್ತ ಅವನಿಗೆ ಸಿಗ್ತಾನೆ. ಧೂರ್ತ ಸಿಕ್ಕೋನು ಏನು ಅಂತ ಕೇಳ್ತಾನೆ, ನಾನು ಎಲ್ಲೋ ಇಂಥ ಕಡೆ ಹೋಗ್ಬೇಕಾಗಿದೆ, ದಾರಿ ಕಾಣ್ತಾ ಇಲ್ಲ ಅಂತೇಳಿ. ಒಂದು ಕೆಲಸ ಮಾಡು, ನಾನೊಂದು ಹಿಡ್ಕೊಳ್ಳಿಕ್ಕೆ ಹೇಳ್ತೀನಿ, ಅದನ್ನು ಹಿಡ್ಕೊಂಡ್ಬಿಡು, ನೀನು ದಾರಿ ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ತಲುಪ್ತೀಯ, ನಿನ್ನ ಗುರಿ ಎಲ್ಲಿದೆಯೋ ಅಲ್ಲಿಗೆ ತಲುಪ್ತೀಯ ಅಂತೇಳಿ. ಆಯಿತು ಅಂತ ಹೇಳ್ತಾನೆ. ಅವನೊಂದು ತುಡುಗು ದನ ಅಥವಾ ತುಂಟ ದನ ಇದೆಯಲ್ಲ, ಆ ದನದ ಬಾಲ ಕೊಟ್ಬಿಟ್ಟು, ಅಂದ ಅಂತ ಹೇಳಿದ್ರೆ ಕುರುಡ, ಗೋ ಅಂತ ಹೇಳಿದ್ರೆ ದನ, ಲಾಂಗೂಲ ಅಂತ ಹೇಳಿದ್ರೆ ಬಾಲ ಅಂತ ಹೇಳಿ, ಆ ಬಾಲವನ್ನು ಹಿಡ್ಕೊಂಡ್ಬಿಟ್ಟು ಇದು ನಿನ್ನನ್ನು ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾನೆ. ಅದು ಮೊದಲೇ ತುಂಟು ದನ. ಅದೇನು ಮಾಡುತ್ತೆ, ಅದು ಆ ಕಡೆಗೆ ಈ ಕಡೆಗೆ ಎಲ್ಲ ಕಡೆಗೆ ಹೋಗ್ಬಿಟ್ಟು ಕೊನೆಗೆ ಒಂದು ಹಳ್ಳಕ್ಕೆ ಆ ಕುರುಡನನ್ನ ಹೊತ್ತಾಕ್ಬಿಡುತ್ತೆ ಅಂತ ಹೇಳಿದ್ರೆ, ಗುರು ಅಂತ ಹೇಳಿಸ್ಕೊಳ್ತಕ್ಕಂಥವನು ಆ ರೀತಿ ಇರಬಾರ್ದು ಅಂತೇಳಿ. ಅದನ್ನ ಶಂಕರಾಚಾರ್ಯರು ಅವರ ಭಾಷ್ಯದಲ್ಲಿ ಒಂದು ನ್ಯಾಯವನ್ನು ಹೇಳ್ತಾರೆ. ಗುರುವನ್ನು ಆರಿಸ್ಕೊಳ್ಬೇಕಾದ್ರೆ ವಿಚಾರ ಮಾಡಿಬಿಟ್ಟು ವಿಮರ್ಶೆ ಮಾಡಿಬಿಟ್ಟು ಆರಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಇದನ್ನು ಹೇಳ್ತಾರೆ. ಶ್ರದ್ಧೆ ಅಂತ ಹೇಳಿದ್ರೆ ಋಷಿ ವಾಕ್ಯದಲ್ಲಿ, ಶಾಸ್ತ್ರ ವಾಕ್ಯದಲ್ಲಿ ಅಚಲವಾದ ವಿಶ್ವಾಸ, ಗುರು ಹಿರಿಯರು ಹೇಳಿರ್ತಕ್ಕಂಥ ವಿಚಾರದಲ್ಲಿ ನಂಬಿಕೆ ಅಂತ ಹೇಳ್ತಾರೆ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ನು, ಹಿರಿಯರೇ ತಪ್ಪು ಮಾಡಿದರೆ ಏನು ಅಂತೇಳಿ. ಇದು ಸುಮಾರು ಜನ ಕೇಳ್ತಕ್ಕಂಥ ಪ್ರಶ್ನೆ ಇದೆ. ಹೌದು, ಅವ್ರು ಹೇಳೋದ್ರೊಳಗೆ ನಂಬಿಕೆ ಇಡಬೇಕು ಅಂತ ಹೇಳ್ತೀರಾ, ಆದರೆ ಅವರೇ ತಪ್ಪು ಮಾಡಿದರೆ ಏನು ಅಂತ ಹೇಳ್ಬಿಟ್ಟು. ಅವರೇ ತಪ್ಪು ಮಾಡಿದರೆ ಏನು ಅಂತ ಹೇಳಿದ್ರೆ, ಈ ಪ್ರಶ್ನೆಗೆ ನಾವು ಉತ್ತರ ಕೊಡೋದಲ್ಲ, ಉಪನಿಷತ್ತೇ ಬಹಳ ಹಿಂದೆ ಉತ್ತರ ಕೊಟ್ಟಿದೆ. ಏನು ಉತ್ತರ ಕೊಟ್ಟಿದೆ? ನಚಿಕೇತನ ಕತೆ. ನಚಿಕೇತನ ತಂದೆ ವಾಜಶ್ರವಸ್ ಋಷಿ. ಆ ಋಷಿ ವಿಶ್ವಜಿತ್ ಯಾಗವನ್ನು ಮಾಡ್ತಾನೆ. ಆ ವಿಶ್ವಜಿತ್ ಯಾಗದಲ್ಲಿ ಸರ್ವಸ್ವವನ್ನು ದಾನ ಮಾಡಬೇಕು ಅಂತಿರುತ್ತೆ. ಸರ್ವಸ್ವವನ್ನು ದಾನ ಮಾಡಬೇಕು ಅಂತ ಹೇಳಿದಾಗ ಅವನು ಮುದಿಯಾಗಿರ್ತಕ್ಕಂಥ, ಹಾಲು ಕೊಡದೇ ಇರತಕ್ಕಂಥ ಹಸುಗಳನ್ನು ಕೂಡ ದಾನ ಮಾಡ್ತಾನೆ. ಆಗ ಅವನ ಮಗ ನಚಿಕೇತನಿಗೆ ಶ್ರದ್ಧೆ ಮೂಡಿತು ಅಂತ ಹೇಳುತ್ತೆ ಉಪನಿಷತ್ತು.
ಶ್ರದ್ಧೆ ಎಚ್ಚರವಾಯಿತು, ಶ್ರದ್ಧೆ ಮೂಡಿತು ಅಂತೇಳಿ. ಏನು ಶ್ರದ್ಧೆ ಮೂಡಿತು? ಶಾಸ್ತ್ರವಾಕ್ಯದಲ್ಲಿ ಶ್ರದ್ಧೆ ಮೂಡಿತು ಅಂತೇಳಿ. ಶಾಸ್ತ್ರವಾಕ್ಯ ಏನು ಹೇಳುತ್ತೆ? ಅಧೇಯವಾದದನ್ನು ಕೊಟ್ಟರೆ ಅಸೂರ್ಯ ಲೋಕ ಅಂತೇಳಿ. ದಾನಕ್ಕೆ ಯೋಗ್ಯವಲ್ಲದೆ ಇರತಕ್ಕಂಥ ವಸ್ತುಗಳನ್ನು ಕೊಟ್ಟರೆ ಅಸೂರ್ಯ ಲೋಕ ಪ್ರಾಪ್ತಿ. ಇವನಿಗೆ ಚಿಂತೆ ಶುರು ಆಗುತ್ತೆ, ಅರೆ ನನ್ನ ಅಪ್ಪಂಗೆ ಇಂಥ ಒಂದು ಕಷ್ಟ ಬಂದ್ಬಿಡುತ್ತಲ್ಲ ಈ ಮುದಿಯಾಗಿರ್ತಕ್ಕಂಥ ಹಸುಗಳನ್ನು ದಾನ ಮಾಡೋದ್ರಿಂದ, ಹಾಗಾಗಿ ನಾನು ಕೂಡ ಸರ್ವಸ್ವವನ್ನು ದಾನ ಮಾಡಬೇಕು ಅಂತ ಹೇಳಿದ್ರೆ ಅವನಾಗಿರ್ತಕ್ಕಂಥ ನನ್ನನ್ನು ಕೂಡ ಅವನು ದಾನ ಮಾಡ್ಬೇಕಲ್ವೇ ಅಂತ ಹೇಳಿ ಅಪ್ಪನ ಹತ್ರ ಹೋಗ್ಬಿಟ್ಟು, ಅಪ್ಪ ನನ್ನನ್ನು ಯಾರಿಗೆ ದಾನ ಕೊಡ್ತೀಯ ಅಂತ ಕೇಳ್ತಾನೆ. ಒಂದ್ಸಲ ಕೇಳಲ್ಲ, 2 ಸಲ ಕೇಳ್ತಾನೆ, 3 ಸಲ ಕೇಳ್ತಾನೆ. ಅಪ್ಪಂಗೆ ಸಿಟ್ಟು ಬಂದ್ಬಿಡುತ್ತೆ. ಮೊದಲೇ ಕೋಪಿಷ್ಟ ಅವನ ತಂದೆ ವಾಜಶ್ರೋಸ್. ಆ ಸಿಟ್ಟಿನ ಬರದಲ್ಲಿ ನಿನ್ನನ್ನ ಮೃತ್ಯುವಿಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಮೃತ್ಯುವಿಗೆ ಕೊಡ್ತೀನಿ ಅಂತ ಕೂಡಲೇ ಇಲ್ಲಿ ಶ್ರದ್ಧೆ ಮೂಡಿತು ಅಂತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ವಾಕ್ಯ. ಶ್ರದ್ಧೆ ಯಾವ್ದ್ರಲ್ಲಿ ಮೂಡಿತು ಅಂತ ಹೇಳಿದ್ರೆ ಶಾಸ್ತ್ರವಾಕ್ಯದಲ್ಲಿ. ಸೊ ಹಿರಿಯರು ತಪ್ಪು ಮಾಡಿದಾಗ ಏನ್ ಮಾಡಬೇಕು? ಶಾಸ್ತ್ರವಾಕ್ಯವನ್ನು ಅವಲಂಬಿಸಬೇಕು ಅಂತ ಹೇಳಿ. ಸರಿ ಆಯ್ತು, ಯಮನಿಗೆ ಕೊಡ್ತೀನಿ ಅಂತ ಹೇಳಾಯ್ತು. ಈಗ ಯಮನ ಹತ್ರ ಹೋಗ್ಲೇಬೇಕಲ್ಲ, ಹೋಗ್ತಾನೆ. ನಚಿಕೇತ ಹೋಗ್ತಾನೆ, ಯಮನ ಹತ್ರ ಹೋಗ್ತಾನೆ. ಆದರೆ ಯಮ ತುಂಬಾ ಬ್ಯುಸಿ ಇರ್ತಾನೆ, ಔಟ್ ಆಫ್ ಸ್ಟೇಷನ್ ಟ್ರಾವೆಲಿಂಗ್ ಅಲ್ಲಿ ಇರ್ತಾನೆ. ಸೊ ಹಾಗಾಗಿ ಒಂದು 3 ದಿವಸ ಅವನ ಮನೆ ಬಾಗಿಲಲ್ಲೇ ವೆಯ್ಟ್ ಮಾಡ್ತಾನೆ. ವೆಯ್ಟ್ ಮಾಡಿ ಬಂದ್ ಕೂಡ್ಲೇನೆ ಇವನು ಯಮ ಬರ್ತಾನೆ. ಯಮ ಬಂದ್ ಕೂಡ್ಲೇನೆ ಒಬ್ಬ ಬ್ರಾಹ್ಮಣ ಬ್ರಹ್ಮಚಾರಿ 3 ದಿನಗಳಿಂದ ಅನ್ನ ಆಹಾರಗಳಿಲ್ಲದೆ ಇರ್ತಕ್ಕಂಥ, ನೀರು ಅನ್ನ ಆಹಾರಗಳಿಲ್ಲದೆ ನನ್ನ ಮನೆ ಮುಂದ್ಗಡೆ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಬಹಳ ಬೇಸರ ಆಗುತ್ತೆ. ಅವನನ್ನು ಒಳಗಡೆ ಕರ್ಕೊಂಡು ಬಂದು ಅತಿಥಿ ಸತ್ಕಾರ ಮಾಡ್ತಾನೆ. 3 ದಿವಸ ಹೊರಗಡೆ ನಿಂತಿದ್ಯಾ, ನನಗೋಸ್ಕರ ಕಾದಿದ್ಯಾ, ನಿನಗೆ 3 ವರಗಳನ್ನು ಕೊಡ್ತೀನಿ, ನಿನಗೆ ಯಾವ್ದು ಬೇಕು ಕೇಳು ಅಂತ ಹೇಳ್ತಾನೆ. ಆವಾಗ ಮೊದಲನೇ ವರವನ್ನು ಕೇಳ್ತಾನೆ. ಇಡೀ ಈ ನಚಿಕೇತನ ಈ ಕತೆ ಇದೆಯಲ್ಲ, ನಾನು ಮೊದಲು ಒಂದು ತೋರಿಸಿದ್ದಲ್ಲ, ಒಂದು ಇಹಾಪರ ಅವೆರಡರ ಮಧ್ಯೆ ಜೀವನ ಜೋಕಾಲಿ ಆಡ್ತಾ ಇರುತ್ತೆ ಅಂತ ಹೇಳಿ, ಅದಕ್ಕೆ ಒಂದು ದೊಡ್ಡ ರೂಪಕವಾಗಿ ಬರುತ್ತೆ ಇಡೀ ನಚಿಕೇತನ ಕತೆ. ಅವನ ತಂದೆ ಇಹದಿಂದ ಇಲ್ಲಿಂದ ಪರಕ್ಕೆ ಕಳಿಸ್ಕೊಟ್ಟ, ಯಮಲೋಕಕ್ಕೆ ಕಳಿಸ್ಕೊಟ್ಟ ಅವನನ್ನ. ಆ ಯಮಲೋಕಕ್ಕೆ ಹೋಗ್ಬಿಟ್ಟು ಮೊದಲನೇ ವರ ನಚಿಕೇತ ಏನ್ ಕೇಳ್ತಾನೆ ಅಂತ ಹೇಳಿದ್ರೆ, ದಾಸರು ಏನ್ ಹೇಳಿದ್ರು? ಇಹದಿಂದ ಪರ ಇವನು ಹೋಗಿದ್ದು. ಆದ್ರೆ ದಾಸರು ಏನ್ ಹೇಳಿದ್ರು? ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ಹೇಳಿದ್ರು. ಪರ ನಮ್ಮ ಮನೆ, ಇಹಕ್ಕೆ ಸುಮ್ಮನೆ ಬಂದೆ ಅಂತ ಹೇಳಿದ್ರು. ಇಲ್ಲಿ ಮೊದಲನೇ ವರದ್ದು ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ಅವನು ಹೇಳ್ತಾನೆ, ಹೌದು ಯಮಧರ್ಮರಾಜ, ನನ್ನ ತಂದೆ ಕೋಪಿಷ್ಟ, ಆದರೆ ಅವನಿಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆ. ಮೊದಲನೇದಾಗಿ ಅವನ ಕೋಪ ಶಾಂತಗೊಳ್ಳಲಿ, ಅವನ ಮನಸ್ಸು ಪ್ರಸನ್ನವಾಗಲಿ, ಅವನ ಮನಸ್ಸಿಗೆ ಶಾಂತಿ ಸಿಕ್ಕಲಿ, ಅವನ ಚಿತ್ತ ಪ್ರಸನ್ನವಾಗಲಿ. ಒಂದು ವೇಳೆ ನಾನು ಹಿಂತಿರುಗಿ ಹೋದಾಗ, ಈ ವಾಕ್ಯ ನೋಡಿ ಅಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ನಚಿಕೇತ ಹೇಳ್ತಾ ಇರೋದು ಪುರಂದರದಾಸರು ಹೇಳಿದ್ದಕ್ಕೆ ರಿವರ್ಸು. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂದಾಗ. ಒಂದು ವೇಳೆ ನಾನು ಹಿಂತಿರುಗಿ ಹೋದಾಗ ನನ್ನ ತಂದೆ ನನ್ನನ್ನು ಗುರುತು ಹಿಡಿದು, ಯಾಕಂತ ಹೇಳಿದ್ರೆ ಸಶರೀರಿಯಾಗಿ ಹೋಗಿರ್ತಾನೆ, ವಾಪಸ್ ಅದೇ ಇದ್ರೊಳಗೆ ಬರ್ತಾರೆ ಅಂತ, ನನ್ನನ್ನು ಗುರುತು ಹಿಡಿದು ನನ್ನ ಪ್ರೀತಿಯಿಂದ ಮಾತಾಡಿಸ್ಲಿ, ಇದೇ ಮೊದಲನೇ ವರ ಅಂತ ಕೇಳ್ತಾನೆ. ಸರಿ ಆಯ್ತು, ತಥಾಸ್ತು ಅಂತ ಹೇಳ್ತಾನೆ, ಕೊಡೋಣ ಅಂತ ಹೇಳಿ. 2ನೇ ವರ ಏನು ಅಂತ ಕೇಳ್ತಾನೆ. 2ನೇ ವರ ಏನು ಅಂತ ಹೇಳಿದ್ರೆ, ಜನಗಳೆಲ್ಲರೂ ಕೂಡ ಸ್ವರ್ಗಲೋಕ ಪ್ರಾಪ್ತಿಗೋಸ್ಕರ ಯಾವಾಗಲೂ ಬಯಸ್ತಾನೆ ಇರ್ತಾರೆ. ಹಾಗಾಗಿ ಆ ಸ್ವರ್ಗಲೋಕ ಪ್ರಾಪ್ತಿ ಆಗಬೇಕು ಅಂತ ಹೇಳಿದ್ರೆ, ಸ್ವರ್ಗದಲ್ಲಿ ಏನೇನೋ ಇದೆ ಅಂತ ಹೇಳ್ತಾರೆ. ಅಲ್ಲಿ ರೋಗಗಳಿಲ್ಲ, ರೋಗದ ಭಯ ಇಲ್ಲ, ಮುಪ್ಪಿಲ್ಲ, ಆಮೇಲೆ ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಅಲ್ಲಿ ಸದಾ ಆನಂದವೇ ಇರುತ್ತೆ. ಅದ್ರ ಜೊತೆಗೆ ಯಮಂಗೆ ಒಂದು ಕಿಡ್ಡಿಂಗ್ ಅಂತಾರಲ್ಲ, ಈಸ್ ಜಸ್ಟ್ ಕಿಡ್ಡಿಂಗ್ ಅಂತಾರಲ್ಲ, ಆ ಥರನೂ ಒಂದು ಹೇಳ್ತಾನೆ, ಸ್ವರ್ಗಲೋಕದಲ್ಲಿ ನಿನ್ನ ಭಯ ಇಲ್ವಂತೆ. ಹಾಗಾಗಿ ಸ್ವರ್ಗಲೋಕ ಪ್ರಾಪ್ತಿಗೆ ಏನು ಮಾಡಬೇಕು, ಯಾವ ಹೋಮವನ್ನು ಮಾಡಬೇಕು, ಯಾವ ಅಗ್ನಿಚಯನದಿಂದ ಅಥವಾ ಯಾವ ಅಗ್ನಿ ರಹಸ್ಯವನ್ನು ತಿಳ್ಕೋಬೇಕು ಅಂತ ಕೇಳ್ತಾನೆ. ಆಗ ಯಮ ಆ ಹೋಮದ ಕರ್ಮಾಂಗದ ವಿಧಿಯನ್ನು ಹೇಳ್ಕೊಡ್ತಾನೆ. 2ನೇ ವರ ಕರ್ಮಾಂಗದ ವಿಧಿಯನ್ನು ಹೇಳಿದ ಕೂಡಲೇ ಇವನು ಒಬೀಡಿಯಂಟ್ ಸ್ಟೂಡೆಂಟ್ ನಚಿಕೇತ. ಅವನು ಹೇಳಿದ್ದೆಲ್ಲವನ್ನೂ ಕೂಡ ತಕ್ಷಣವೇ ಅರ್ಥ ಮಾಡಿಕೊಂಡು ಪಾಠ ವಾಪಸ್ ಒಪ್ಪಿಸ್ಬಿಡ್ತಾನೆ. ಪಾಠ ಒಪ್ಪಿಸಿದ ಕೂಡಲೇ ಯಮಂಗೆ ಭಾಳ ಖುಷಿಯಾಗತ್ತೆ. ಓಹೋ, ನಾ ಹೇಳಿದ್ದೆಲ್ಲ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ಇನ್ನೊಂದು ಬೈ 1 get 1 ಇದ್ದಂಗೆ ನಿನಗೆ 4ನೇ ಒಂದು ವರ ಕೊಡ್ತಾ ಇದ್ದೀನಿ, ಆಯ್ತಾ? ಈ ಅಗ್ನಿ, ಈ ಯಾವ ಅಗ್ನಿ ರಹಸ್ಯವನ್ನು ನೀನು ತಿಳ್ಕೊಂಡಿದ್ಯೋ ಅದು ನಾಚಿಕೇತಾಗ್ನಿ ಅಂತಾನೆ ಪ್ರಸಿದ್ಧಿ ಆಗಲಿ, ಅದು ನನ್ನ ಒಂದು ಎಕ್ಸ್ಟ್ರಾ ವರ ನಿನಗೆ, ಅದನ್ನು ತಗೋ, ಖುಷಿಯಾಗು ನೀನು ಅಂತ ಹೇಳ್ತಾನೆ. ಆಯ್ತು ಅಂತ ಹೇಳ್ತಾನೆ. ಈಗ ಇಡೀ ಕಥೆಯ ಒಂದು ಸ್ವಾರಸ್ಯ ಅಥವಾ ಟರ್ನಿಂಗ್ ಪಾಯಿಂಟ್ ಇರ್ತಕ್ಕಂಥದ್ದೇ ಆ 3ನೇ ವರದಲ್ಲಿ.
ಮೂರನೇ ವರ ಏನು ಅಂತ ಹೇಳಿದ್ರೆ, ನಚಿಕೇತ ಕೇಳ್ತಾನೆ, ಕೆಲವರು ಸತ್ತ ಮೇಲೆ ಏನೂ ಇಲ್ಲ ಅಂತ ಹೇಳ್ತಾರೆ, ಇನ್ನು ಕೆಲವರು ದೇಹ ಮಾತ್ರ ಸಾಯ್ತಕ್ಕಂಥದ್ದು, ದೇಹದಲ್ಲಿರ್ತಕ್ಕಂಥ ಜೀವಾತ್ಮ ಇದೆಯಲ್ಲ ಅದು ಹಾಗೇ ಇರುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಸತ್ತ ಮೇಲೆ ಏನು ಉಳಿಯುವುದು, ಇದೆಯೋ ಇಲ್ಲವೋ, ಇದರ ಬಗ್ಗೆ ನನಗೆ ಸಂಶಯ ಇದೆ, ಇದನ್ನು ನೀನು ಪರಿಹರಿಸು ಅಂತ ಹೇಳ್ತಾನೆ. ಇಲ್ಲಿ ಒಂದು ಸ್ವಾರಸ್ಯ ಗಮನಿಸಿ. ಆ್ಯಕ್ಚುಲಿ ಅವನು ಮತ್ತೆ ಬ್ಯಾಕ್ ಟು ಬೇಸಿಕ್ಸ್ ಅನ್ನೋ ಥರ ಬರ್ತಾ ಇದ್ದಾನೆ ನಚಿಕೇತ ಮೂರನೇ ವರದಲ್ಲಿ. ಈಗಾಗಲೇ ಅವನು ಕೇಳಿದ್ದಾನೆ, ಎರಡನೇ ವರದಲ್ಲಿ ಕೇಳಿದ್ದಾನೆ. ಅವನು ಕೇಳೋಷ್ಟೊತ್ತಿಗೆ ಏನು ಕೇಳಿದ್ದಾನೆ? ಸ್ವರ್ಗಲೋಕ ಪ್ರಾಪ್ತಿಗೋಸ್ಕರ ಮಾಡ್ತಾರೆ, ಸ್ವರ್ಗಲೋಕ ಪ್ರಾಪ್ತಿ ಆಗೋದಾದ್ರೆ ಏನು ಮಾಡಬೇಕು, ಅದನ್ನೆಲ್ಲ ಪ್ರಶ್ನೆ ಕೇಳಿದ್ದಾನೆ. ಈಗ ವಾಪಸ್ ಬಂದ್ಬಿಟ್ಟು ಮತ್ತೆ ಫಂಡಮೆಂಟಲ್ ಕ್ವಶನ್ ಅಂತಾರಲ್ಲ, ಆ ಫಂಡಮೆಂಟಲ್ ಕ್ವಶನ್ ಕೇಳ್ತಾ ಇದ್ದಾನೆ. ಫಂಡಮೆಂಟಲ್ ಕ್ವಶನ್ನಲ್ಲಿ ಏನು ಕೇಳ್ತಾ ಇದ್ದಾನೆ? ಸಾವಿನ ನಂತರ ಏನು ಅಂತ ಕೇಳ್ತಾ ಇದ್ದಾನೆ. ಸಾವಿನ ನಂತರ ಏನು ಅಂತ ಯಾರ ಹತ್ರ ಕೇಳ್ತಾ ಇದ್ದಾನೆ? ಯಮನ ಹತ್ರನೇ ಕೇಳ್ತಾ ಇದ್ದಾನೆ. ಅಂದ್ರೆ ಅವನ ಅಪ್ಪ ನೀನು ಇಲ್ಲಿಂದ ಮೃತ್ಯುವಿಗೆ ಕೊಡ್ತೀನಿ ಹೋಗು ಅಂತ ಹೇಳಿದ್ರೆ, ಯಮನಕ್ಕೆ ಕೊಡ್ತೀನಿ ಹೋಗು ಅಂತ ಹೇಳಿದ್ರೆ ವಾಪಸ್ ಬರಲ್ಲ ಅನ್ನೋ ಒಂದು ಅರ್ಥದಲ್ಲಿ ಹೇಳಿರ್ತಾನೆ. ಆಯ್ತಾ? ಈಗ ನಾನು ಅಲ್ಲಿಂದ ಇಲ್ಲಿಗೆ ಬಂದೆ, ಇಲ್ಲಿಂದ ಮುಂದೆ ಎಲ್ಲಿಗೆ ಅನ್ನೋ ಥರ ಕೇಳ್ತಾರೆ, ನಿನ್ನ ನಂತರ ಏನು ಅನ್ನೋ ಥರ ಕೇಳ್ತಾನೆ ಮೂರನೇ ಕ್ವಶನ್. ಈ ಮೂರನೇ ವರ ಕೇಳಿದ ಕೂಡಲೇ ಯಮಧರ್ಮರಾಜಂಗೆ ಆಶ್ಚರ್ಯ ಆಗೋಗ್ಬಿಡುತ್ತೆ. ಇಂತಹ ಒಬ್ಬ ಸಣ್ಣ ಬಾಲಕ ಇಂತಹ ಒಂದು ದೊಡ್ಡ ಪ್ರಶ್ನೆಯನ್ನು ಕೇಳಿದ್ನಲ್ಲ ಅಂತ ಹೇಳಿದ ಕೂಡಲೇ, ನೋಡು ನೀನು ಭಾಳ ಸಣ್ಣವನು, ಈ ಪ್ರಶ್ನೆ ನೀನಿಗೆ ಕೇಳ್ತಕ್ಕಂಥದ್ದಲ್ಲ, ಇದು ದೇವತೆಗಳಿಗೆ ಇದು ಸಂಶಯ ಇದೆ, ಬೇಡ ನಿನಗೆ ಅಂತ ಹೇಳ್ತಾನೆ. ನಚಿಕೇತ ಇಲ್ಲ ಬೇಕು ಅಂತ. ಇಲ್ಲ, ಒಂದು ಕೆಲಸ ಮಾಡು, ನೀನು ಈ ಪ್ರಶ್ನೆ ಕೇಳಬೇಡ, ಇದ್ರ ಬದಲಿಗೆ ನಿನಗೆ ಭೂಲೋಕದಲ್ಲಿ ನಿನಗೆ ಏನು ಬೇಕು ಕೇಳು. ನಿನಗೆ ಏನು ಬೇಕು? ಧನ ಕನಕ ಐಶ್ವರ್ಯ ಏನು ಬೇಕಾದರೂ ಕೇಳು. ಯಾವುದೋ ಒಂದು ದೇಶದ ರಾಜ ಆಗ್ಬೇಕಾ, ಸಕಲ ಭೋಗಗಳು ಬೇಕಾ ಕೇಳು, ಕೊಡ್ತೀನಿ. ಆಗಲ್ಲ ಅಂತ ಹೇಳ್ತಾನೆ. ಇಲ್ಲ ಬೇಡ, ಸ್ವರ್ಗಲೋಕದಲ್ಲಿ ಏನೇನು ಸಿಕ್ಕುತ್ತೆ, ಯಾರು ಸ್ವರ್ಗಲೋಕದಲ್ಲಿ ಏನೆಲ್ಲ ಬೇಕು ಅಂತ ಬಯಸ್ತಾರೆ ಅದೆಲ್ಲವನ್ನೂ ನಿನಗೆ ಕೊಡ್ತೀನಿ, ಈ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡ್ಬೇಕು, ಕೇಳಬೇಡ ಅಂತ ಹೇಳ್ತಾನೆ. ಆಗ ನಚಿಕೇತ ಕೊಡ್ತಕ್ಕಂಥ ಉತ್ತರ ಇದೆಯಲ್ಲ, ಆ ಕೊಡ್ತಕ್ಕಂಥ ಉತ್ತರ ಈ ಸಾಧನ ಚತುಷ್ಟಯ ಅಂತ ನಾನು ಏನು ತೋರಿಸಿದೆ ಅದರೊಳಗೆ ಬರುತ್ತಲ್ಲ, ನಿತ್ಯಾನಿತ್ಯ ವಿವೇಕ ಹಾಗೂ ಇಹಾಮೂತ್ರ ಫಲಭೋಗ ವೈರಾಗ್ಯ, ಇವೆರಡಕ್ಕೂ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆಗ ನಚಿಕೇತ ಹೇಳೋದು, ಶಾಶ್ವತ ಯಾವುದು ಅಶಾಶ್ವತ ಯಾವುದು ಅಂತ ಹೇಳಿ ನನಗೆ ಗೊತ್ತಿದೆ, ನೀನು ಕೊಡ್ತಕ್ಕಂಥ ಈ ಇಂದ್ರಿಯ ಭೋಗಗಳೆಲ್ಲ ಏನಿದೆ ಅವೆಲ್ಲವೂ ಕೂಡ ಅಶಾಶ್ವತ, ಅದ್ಯಾವುದೂ ಬೇಡ. ಶಾಶ್ವತ ಅಂತ ಹೇಳಿದರೆ ಅದು ಪರಮಾರ್ಥ ಅಥವಾ ಆತ್ಮಜ್ಞಾನ ಅಥವಾ ಆತ್ಮತತ್ವ, ನನಗೆ ಬೇಕಾಗಿರ್ತಕ್ಕಂಥದ್ದು ಅದೇ, ಅದನ್ನು ಮಾತ್ರ ನೀನು ತಿಳಿಸ್ಕೊಡು, ನನಗಿದು ಯಾವುದು ಬೇಡ ಅಂತ ಹೇಳಿ. ಇಡೀ ಕಥೆಯಲ್ಲಿ ಏನು ಗೊತ್ತಾಗೋದು ಅಂತ ಹೇಳಿದರೆ ನಿಮಗೆ, ನಚಿಕೇತನಿಗೆ ಆ ಒಂದು ಕ್ಲಾರಿಟಿ ಇರುತ್ತೆ. ಈ ಅನುಬಂಧ ಚತುಷ್ಟಯದಲ್ಲಿ ಏನು ಹೇಳಿದ್ದಾರೆ, ಅಧಿಕಾರಿ ಸಂಪತ್ತಿ ಅಂತ ಹೇಳ್ಬೋದು, ಅವೆಲ್ಲವೂ ಕೂಡ ನಚಿಕೇತನಲ್ಲಿ ಇರುತ್ತದೆ. ಹಾಗಾಗಿ ಅವನು ಹೇಳ್ತಾನೆ, ನನಗೆ ಅದು ಯಾವುದೂ ಬೇಡ, ನನಗೆ ಬೇಕಾಗಿರುತ್ತೆ ಅದೊಂದೇ, ಅದನ್ನು ಮಾತ್ರ ನೀನು ತಿಳಿಸ್ಕೊಡು ಅಂತ ಹೇಳ್ಬೋದು. ಯಮಧರ್ಮರಾಜಂಗೆ ಖುಷಿಯಾಗುತ್ತೆ. ಸಾಧನ ಚತುಷ್ಟಯಗಳಲ್ಲಿ ಏನಿದೆ ಅದೆಲ್ಲವೂ ಕೂಡ ನಚಿಕೇತನಗಳಲ್ಲಿದೆ, ಅವನಿಗೆ ಎಲ್ಲವೂ ಅರ್ಹತೆ ಇದೆ ಅಂತ ಹೇಳ್ಬಿಟ್ಟು ಅವನಿಗೆ ಆ ಆತ್ಮಜ್ಞಾನವನ್ನ ಅವನು ಕೊಡ್ತಾನೆ ಅಂಥೇಳಿ ಕತೆ ಎಂದಾಗುತ್ತೆ. ಇಡೀ ಕತೆ ನೋಡಿದರೆ ನಿಮಗೆ 3 ವರ ಕೇಳೋದ್ರೊಳಗೂ ಕೂಡ ಅವನೊಂಥರ ಏಣಿನಲ್ಲಿ ಒಂದರಿಂದ ಒಂದಕ್ಕೆ ಹೀಗೆ ಜಿಗಿತಾ ಹೋಗ್ತಾನೆ ನಚಿಕೇತ. ಮೊದಲು ಕುಟುಂಬದ ಬಗ್ಗೆ ಕೇಳ್ತಾನೆ, ನನ್ನ ಅಪ್ಪನಿಗೆ ಚಿತ್ತ ಪ್ರಸನ್ನವಾಗಲಿ ಅಂತ ಕೇಳ್ತಾನೆ. ಆಮೇಲೆ 2ನೇ ವರ ಕೇಳ್ತಕ್ಕಂಥದ್ದು ಅವನಿಗೋಸ್ಕರ ಅಲ್ಲ, ಅದು ಇಲ್ಲಿರ್ತಕ್ಕಂಥ ಸಾಮಾನ್ಯ ಜನರ ಹಿತಕ್ಕಾಗಿ, ಲೋಕದ ಹಿತಕ್ಕಾಗಿ 2ನೇ ವರ ಕೇಳ್ತಾನೆ. 3ನೇ ವರ ಅವನಿಗೋಸ್ಕರ ಕೇಳ್ಕೊಳ್ತಾನೆ, ಅವನು ಆತ್ಮತತ್ವವನ್ನು ಹೇಳ್ಕೊಡು ಅಂತ ಹೇಳ್ಬೋದು. ಹೀಗೆ ಆ ಸಾಧನ ಚತುಷ್ಟಯಗಳಲ್ಲಿ ಅಭ್ಯಾಸ ಮಾಡಬೇಕು ಅಂತ ಹೇಳಿ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಅದನ್ನ ಅಭ್ಯಾಸ ಮಾಡಿ ಅಥವಾ ಅದನ್ನ ಸಾಧನೆಯನ್ನ ಮಾಡಿದರೆ ಆಗ ನೀನು ಆತ್ಮತತ್ವವನ್ನ ತಿಳ್ಕೊಳ್ಬಹುದು ಅಂತೇಳಿ. ಅದರ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸರಿ ಶ್ರದ್ಧೆ ಅಂತ ಹೇಳಿದ್ರೆ ಹೌದು, ಹೀಗೆಲ್ಲ ಹೇಳಿದ್ರಿ, ಹಿರಿಯರೇ ತಪ್ಪಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರಿ, ಶಾಸ್ತ್ರವಾಕ್ಯವನ್ನು ಅವಲಂಬಿಸಬೇಕು ಅಂತ ಹೇಳಿದ್ರಿ. ಈಗ ಶಾಸ್ತ್ರವಾಕ್ಯವನ್ನು ಅವಲಂಬಿಸಿ ಶ್ರದ್ಧೆಯನ್ನು ಇಟ್ಕೊಂಡು ಆ ಶ್ರದ್ಧೆಯೇ ತಪ್ಪಿದಾಗ ಏನು ಮಾಡಬೇಕು ಅಂತ ಹೇಳ್ತಾರೆ. ಶ್ರದ್ಧೆಯೇ ತಪ್ಪೋದು ಅಂತ ಹೇಳಿದ್ರೆ ಈಗ 2ನೇ ಕಥೆನಲ್ಲಿ ಆ ಉದಾಹರಣೆ ಬಂತು ಆ್ಯಕ್ಚುಲಿ. ಆದರೆ ಅಲ್ಲಿ ಶ್ರದ್ಧೆ ಕೈ ಕೊಡಲಿಲ್ಲ ಅವರಿಗೆ, ಆಯ್ತಾ.
ಶ್ರದ್ಧೆ ಇಟ್ಕೊಂಡ್ರವ್ರು ಓಂಕಾರ ಪಟ್ಟಣದಿಂದ ನದಿ ದಾಟಬಹುದು ಅಂತ ಹೇಳಿದ್ರೆ ನದಿ ದಾಟ್ಲಿಕ್ಕೆ ಅವ್ರಿಗೆ ಸಾಧ್ಯ ಇದೆ. ಒಂದು ವೇಳೆ ಆ ಶ್ರದ್ಧೆನೆ ನಾವು ಅಂತ ಹೇಳಿದ್ರೆ ನಾವು ಶಾಸ್ತ್ರವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇನೋ ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ನಾವು ಯಾವುದನ್ನೋ ಒಂದು ಶ್ರದ್ಧೆ ಅಂತ ಅನ್ಕೊಂಡು ಕೊನೆಗೆ ಅದೇ ತಪ್ಪಿದ್ರೆ ಏನು ಅಂತ ಹೇಳಿದ್ರೆ ಅದಕ್ಕೂ ನಮ್ಮ ದರ್ಶನಕಾರರು ಕೊಡ್ತಕ್ಕಂಥ ಉತ್ತರ ಏನು ಅಂತ ಹೇಳಿದ್ರೆ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ದೃಷ್ಟಾಂತದ ಮೂಲಕ ಕೊಡ್ತಾರೆ. ಬೀಜ ಮಣ್ಣಿನಲ್ಲಿ ಬಿದ್ದು ಗಿಡವಾಗಬೇಕು, ಮರವಾಗಬೇಕು, ಅದು ಸಹಜವಾಗಿರ್ತಕ್ಕಂಥದ್ದು, ಅದು ಪ್ರಕ್ರಿಯೆ. ಆದರೆ ದಾರಿ ತಪ್ಪಿ ಬಂಡೆ ಕಲ್ಲುಗಳ ಮಧ್ಯದಲ್ಲಿ ಬಿದ್ದರೆ ಆಗಲೂ ಕೂಡ ಬೀಜ ಸೂರ್ಯ ಎಲ್ಲಿದ್ದಾನೆ ಅವನಿಗೆ ಅಭಿಮುಖವಾಗಿ ಅದು ಪ್ರಯತ್ನ ಪಟ್ಟು 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 ಮೇಲೆ ಬಂದು ಗಿಡವಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಶ್ರದ್ಧೆ ಒಂದು ವೇಳೆ ಹಾಗೇನಾದ್ರು ತಪ್ಪು ಅಂತ ಹೇಳಿದ್ರೆ ಅದರ ಸ್ವಭಾವವೇ ಅದನ್ನು ಸರಿಯಾಗಿರ್ತಕ್ಕಂಥ ದಾರಿಗೆ ಕರ್ಕೊಂಡು ಬರುತ್ತೆ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ. ಹಾಗಾಗಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಶ್ರದ್ಧೆ ಇರಬೇಕು ಅಂತ ಹೇಳಿ. ಶ್ರದ್ಧೆ ಇದ್ದರೆ ಆಗತ್ತೆ. ಆತ್ಮಜ್ಞಾನವನ್ನು ಅಥವಾ ಯಾವುದೇ ಒಂದು ವಿಚಾರವನ್ನು ಅಥವಾ ಸಿದ್ಧಾಂತವನ್ನು ತಿಳ್ಕೊಳ್ಳಿಕ್ಕೆ ಶ್ರದ್ಧೆ ಬಹಳ ಮುಖ್ಯ ಅಂತ ಹೇಳಿ. ಇದಾದ್ರ ಮೇಲೆ ಆ ಶ್ರದ್ಧೆ ಇರಬೇಕು, ಹೌದು. ಆದರೆ ಇಡೀ ನಚಿಕೇತನ ಒಂದು ಕಥೆಯನ್ನು ಕೇಳಿದಾಗ ಆ ಇಡೀ ನಚಿಕೇತನ ಕಥೆಗೆ ಕಾರಣ ಯಾವುದು ಅಂತ ಹೇಳಿದ್ರೆ, ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ ಅವನು ದಾನಕ್ಕೆ ಯೋಗ್ಯವಲ್ಲದೆ ಇರತಕ್ಕಂಥ ವಸ್ತುಗಳನ್ನು ಕೊಟ್ಟಿದ್ದು, ಅಧೇಯವಾಗಿರ್ತಕ್ಕಂಥದ್ದು ಕೊಟ್ಟಿದ್ದು. ಹಾಗಾಗಿ ಉಪನಿಷತ್ತು ಏನು ಹೇಳುತ್ತೆ? ದಾನ ಕೊಡಬೇಕು ಅಂತ ಹೇಳಿದ್ರೆ ಶ್ರದ್ಧೆಯಾದೇಯಂ, ಅಶ್ರದ್ಧೆಯ ಅಧೇಯಂ, ಶ್ರಿಯಾದೇಯಂ, ಹ್ರಿಯಾದೇಯಂ, ಭಿಯಾದೇಯಂ, ಸಂವಿದಾದೇಯಂ. ಅದರೊಳಗೆ ಶ್ರಿಯಾದೇಯಂ ಅಂತ ಹೇಳಿ ಅಂದರೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಉದಾರವಾಗಿ ದಾನ ಮಾಡಬೇಕು ಅಂತ ಹೇಳಿ. ಉದಾರವಾಗಿ ದಾನ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ? ಅದಕ್ಕೊಂದು ಕತೆ ಇದೆ. ಒಂದು ಊರಿನಲ್ಲಿ ಒಬ್ಬ ಯಜಮಾನ ಇದ್ದ. ಅವರ ಕುಟುಂಬದಲ್ಲಿ ಒಂದು ಪರಂಪರೆ, ಮನೆಗೆ ಭಿಕ್ಷೆ ಬೇಡಕ್ಕೆ ಬಂದವರು ಯಾರ್ಯಾರು ಭಿಕ್ಷೆ ಬೇಡಕ್ಕೆ ಬರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಒಂದು ಮುಷ್ಟಿ ಉದ್ದು ಅಥವಾ ಧಾನ್ಯವನ್ನು ದಾನ ಮಾಡ್ತಕ್ಕಂಥದ್ದು ಅವರ ಕುಟುಂಬದ ಪದ್ಧತಿ. ಆದರೆ ಈಗಿರ್ತಕ್ಕಂಥ ಯಜಮಾನ ಸ್ವಲ್ಪ ಲೋಭಿ. ಅವನು ಯೋಚನೆ ಮಾಡ್ತಾನೆ, ನನ್ನ ಕೈ ಮುಷ್ಟಿ ದೊಡ್ಡದಿದೆ, ಸೊ ಬಂದವರಿಗೆಲ್ಲ ಕೊಟ್ಟರೆ ಜಾಸ್ತಿ ಖರ್ಚಾಗ್ಬಿಡುತ್ತೆ, ಹಾಗಾಗಿ ನನ್ನ ಹೆಂಡತಿ ಕೈ ಸ್ವಲ್ಪ ಕಡಿಮೆ ಇದೆ, ಅವಳ ಹತ್ರ ಕೊಡಿಸ್ತೀನಿ ಅಂತ ಹೇಳಿ ಹೆಂಡತಿ ಹತ್ರ ಕೊಡಿಸ್ತಾ ಇರ್ತಾನೆ. ಮಗನಿಗೆ ಮದುವೆ ಆಗುತ್ತೆ, ಸೊಸೆ ಬರ್ತಾಳೆ, ಸೊಸೆ ಕೈ ಇನ್ನೂ ಚಿಕ್ಕದಿರುತ್ತೆ. ಅವಾಗ ಯೋಚನೆ ಮಾಡ್ತಾರೆ, ಈ ಹೆಂಡತಿ ಬೇಡ, ಸೊಸೆ ಹತ್ರ ಕೊಡಿಸಿದ್ರೆ ಇನ್ನೂ ಸ್ವಲ್ಪ ಧಾನ್ಯ ಕಡಿಮೆ ಉಳಿಯುತ್ತೆ ಅಂತ ಹೇಳಿ. ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಸೊಸೆ ಸಣ್ಣ ವಯಸ್ಸಿನವಳು, ಸುಂದರಿ, ಹಾಗಾಗಿ ಅವಳು ನೋಡೋದಕ್ಕೋಸ್ಕರ ಭಿಕ್ಷುಕರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಭಿಕ್ಷುಕರ ಸಂಖ್ಯೆ ಜಾಸ್ತಿ ಆದಾಗ ಒಂದೊಂದು ಮುಷ್ಟಿ ಪ್ರಮಾಣ ಕಡಿಮೆ ಆದ್ರೂ ಓವರ್ ಆಲ್ ಟೋಟಲ್ ಅವತ್ತಿಂದು ಎಷ್ಟು ಖರ್ಚಾಯ್ತು ಅಂತ ಹೇಳಿದ್ರೆ ಅದು ಜಾಸ್ತಿ ಆಗುತ್ತೆ. ಹಾಗಾಗಿ ದಾನ ಮಾಡಬೇಕಾದ್ರೆ ಏನು ಮಾಡಬೇಕು, ಏನು ಗುರುತುಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಹಾಗೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಉದಾರವಾಗಿ ದಾನ ಮಾಡಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ಹೇಳಿ ಈ ಕಥೆನೇ ಹೇಳುತ್ತೆ. ಅಲ್ಲಿ ಸಾಧನ ಚತುಷ್ಟಯ ಹೇಳಿದೆ. ಸಾಧನ ಚತುಷ್ಟಯದಲ್ಲಿ 3 ಆಯಿತು. ಶಮಾದಿ ಷಟ್ಕ ಸಂಪತ್ತಲ್ಲಿ ಶ್ರದ್ಧೆ ಮಾತ್ರ ಒಂದೇ ಕವರ್ ಮಾಡಿದ್ದು. ಅದು ಬಿಟ್ಟರೆ ಶಮ, ದಮ, ಉಪರತಿ, ತಿತಿಕ್ಷೆ, ಸಮಾಧಾನ ಅಂತ ಹೇಳ್ಬಿಟ್ಟು. ಶಮ ಅಂತ ಹೇಳಿದ್ರೆ ಅಂತರಿಂದ್ರಿಯ ನಿಗ್ರಿಯ, ದಮ ಅಂತ ಹೇಳಿದ್ರೆ ಬಹಿರಿಂದ್ರಿಯ ನಿಗ್ರಿಯ, ಉಪರತಿ ಅಂತ ಹೇಳಿದ್ರೆ ಪಂಚತನ್ಮಾತ್ರ ಅಂತ ಹೇಳಿದ್ರೆ ಜ್ಞಾನೇಂದ್ರಿಯಗಳಿಂದ ಉಂಟಾಗ್ತಕ್ಕಂಥ ವಿಷಯ ಏನಿದೆ, ಶಬ್ದ, ಸ್ಪರ್ಶ, ರೂಪ, ಗಂಧ, ರಸ, ಇವುಗಳಲ್ಲಿ ಉದಾಸೀನತೆ. ಆಮೇಲೆ ತಿತಿಕ್ಷೆ ಅಂತ ಹೇಳಿದ್ರೆ ಲಾಭ, ನಷ್ಟ, ಈ ಥರ ದ್ವಂದ್ವಗಳೇನಿದೆ, ಮಾನ, ಅಪಮಾನ, ಇವುಗಳನ್ನು ಸಹಿಸ್ಕೊಳ್ತಕ್ಕಂಥದ್ದು ಅಂತ ಹೇಳಿ. ಇನ್ನು ಸಮಾಧಾನ ಅಂತ ಹೇಳಿದ್ರೆ ಚಿತ್ತದ ಒಂದು ಏಕಾಗ್ರತೆ, ಆ ಆತ್ಮತತ್ವದಲ್ಲೇ ಸದಾ ಚಿತ್ತವನ್ನು ಏಕಾಗ್ರವಾಗಿ ಇಟ್ಟಿರೋದು, ಅದಕ್ಕೆ ಸಮಾಧಾನ ಅಂತ ಹೇಳ್ತಾರೆ. ಇದಿಷ್ಟೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ದರ್ಶನಗಳಲ್ಲಿ ಬರುತ್ತೆ, ಇದೇ ಮೌಲ್ಯಗಳೇ. ಇದರೊಳಗೆ ಸಾಧನ ಚತುಷ್ಟಯದಲ್ಲಿ ಈ ರೀತಿ ಹೇಳ್ತಾರೆ. ಇದೆಲ್ಲದಕ್ಕೂ ಕೂಡ ಒಂದೇ ಒಂದು ಸಣ್ಣದು, ಈ ದೃಷ್ಟಾಂತ ಅಂತ ಹೇಳಿದರೆ, ಈ ದೃಷ್ಟಾಂತ ಮಾರ್ಗವನ್ನು ಯಾರು ನಮ್ಮಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ ಅಂತ ಹೇಳಿದರೆ ಈ ಅನುಭಾವಿಗಳು ಅಂಥೇಳಿ, ಈ ಅವಧೂತ ಪ್ರಜ್ಞೆ ಇರತಕ್ಕಂಥವರು ದೃಷ್ಟಾಂತ ಮಾರ್ಗವನ್ನು ಜಾಸ್ತಿ ಉಪಯೋಗಿಸ್ತಾರೆ. ಅವರು ತುಂಬ ಶಾಸ್ತ್ರದ ವಾಕ್ಯಗಳನ್ನು ಹೇಳೋದಿಲ್ಲ, ತುಂಬ ಕಠಿಣವಾಗಿರ್ತಕ್ಕಂಥ ಪದಗಳನ್ನು ಬಳಸೋದಿಲ್ಲ. ಆದರೆ ಅವೆಲ್ಲವೂ ಏನು ಆ ಪಾಂಡಿತ್ಯ ಪ್ರದರ್ಶನ ಅವರಲ್ಲಿ ಕಾಣೋದಿಲ್ಲ. ಆದರೆ ಪಂಡಿತರುಗಳು ಅಂತ ಅನ್ಸ್ಕೊಂಡವರು ಅದೆಲ್ಲವನ್ನು ಏನು ಹೇಳ್ತಾರೆ ಅದೆಲ್ಲವನ್ನು ಕೂಡ 1-2 ಪದಗಳಲ್ಲೇ ಹೇಳ್ತಾರೆ. ಯಾರು? ನಮ್ಮ ಅನುಭಾವಿಗಳು ಅಂತ ಯಾರು ಕರೀತಾರೆ, ಅವಧೂತರು ಅಂತ ಯಾರು ಕರೀತಾರೆ ಅವರು. ಈ ಶಮಾದಿ ಷಟ್ಕ ಸಂಪತ್ತಿ
ಈಗೇನಿತ್ತು ಅದಷ್ಟು ವ್ಯಾಲ್ಯೂಸ್ ಆಯಿತಾ, ಅದನ್ನು 2 ಪದಗಳಲ್ಲಿ ಅಥವಾ 4 ಪದಗಳಲ್ಲಿ 2-3 ಪದಗಳಲ್ಲಿ ಒಂದು ವಾಕ್ಯದಲ್ಲೇ ಹೇಳಿ ಮುಗಿಸ್ತಾರೆ. ಹೇಗೆ ಅಂತ ಹೇಳಿದರೆ, ಇದು ಯಾಕೆ ತೋರಿಸಿದ್ದು ಅಂತ ಹೇಳಿದರೆ, ಈಗ ಎಲ್ಲರಿಗೂ ಇದ್ರ ಬಿಸಿ ತಟ್ತಾ ಇದೆ, ಹಾಗಾಗಿ ಇದನ್ನು ತೋರಿಸಿತ್ತು. ಗೊತ್ತಾಯ್ತು ತಾನೆ? ಈಗ ಇದ್ರದ್ದು ಬಿಸಿ ತಟ್ತಾ ಇದೆ, ಹಾಗಾಗಿ ಈ ಚಿತ್ರ. ಇದಾದ್ರ ಮೇಲೆ ಏನು ಅಂತ ಹೇಳಿದರೆ, ಇದು ನಾವು ಮೊನ್ನೆ ಕಾಲೇಜಿಗೆ ಹೋಗ್ತಾ ನೋಡಿದ್ದು, ರೋಡ್ ಸೈಡಲ್ಲಿ ಇರ್ತಕ್ಕಂಥ ಒಂದು ಹೋಟ್ಲ್ ಇದೆಯಲ್ಲ, ಪಕ್ಕದಲ್ಲಿ ಖಾಲಿ ಸೈಟ್ ಇತ್ತು. ಪಕ್ಕದ ಖಾಲಿ ಸೈಟಲ್ಲಿ ಒಲೆ ಉರಿ ಹಾಕ್ಬಿಟ್ಟು ಅನ್ನ ಮಾಡ್ತಾಯಿತ್ತು. ಎಲ್ಲ ಮರ್ತೋಗಿದೆ, ನಮಗೆಲ್ಲ ಮರ್ತೋಗಿದೆ. ಗ್ಯಾಸ್ ಬಂದ್ರ ಮೇಲೆ ಮರ್ತೋಗಿದೆ. ಈಗ ಇನ್ನೊಂದು ಸಲ ಜ್ಞಾಪಕ ಬರ್ತಾ ಇದೆ. ಇದರೊಳಗೆ ಈ ರೀತಿಯಾಗಿರ್ತಕ್ಕಂಥ ಪಾತ್ರೆನಲ್ಲಿ ನೀವು ಅನ್ನ ಮಾಡಿದಾಗ ಏನಾಗುತ್ತೆ? ಹೊರಗಡೆ ಮಸಿ ಆಗುತ್ತೆ ಪಾತ್ರೆ, ಒಳಗಡೆ ಮುಸ್ರೆ ಆಗಿರುತ್ತೆ. ಶಮಾಧಿ ಷಟ್ಕ ಸಂಪತ್ತಿಗೆ ಒಂದೇ ವಾಕ್ಯ ಹೇಳ್ತಾರೆ, ಈ ದೇಹ ಪಾತ್ರೆ ಇದ್ದಾಗೆ ಹೊರಗಡೆ ಮಸಿ, ಒಳಗಡೆ ಮುಸ್ರೆ. ನಿತ್ಯ ಅದನ್ನು ತಿಕ್ಕಿ ತೊಳಿತಾ ಇರಬೇಕು ಅಂಥೇಳಿ. ಇದಿಷ್ಟು ಗ್ರಂಥಋಣಗಳು. ಇವುಗಳನ್ನೆಲ್ಲ ರೆಫರ್ ಮಾಡಿದ್ದೀನಿ, ಅಂದರೆ ಪೂರ್ತಿ ಓದಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತೆಲ್ಲ ರೆಫರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಅದಾದ್ರ ಮೇಲೆ ಅದರೊಳಗೆ ಲಕ್ಷ್ಮೀಶ್ ತೋಳ್ಪಾಡಿಯವ್ರದ್ದು ಒಳ್ಳೆ ಪುಸ್ತಕ ಅದು, ಆ ನಚಿಕೇತನ ಕತೆ ಅದರೊಳಗೆ ಬರುತ್ತೆ. ಅವನು ಏನನ್ನು ಹೇಳ್ತಾನೆ ಅಂತ ಹೇಳಿದ್ನಲ್ಲ, ನೋಡು ನೀನು ಇದನ್ನೆಲ್ಲ ಕೇಳಬೇಡ. ಯಮ ಹೇಳ್ತಾನೆ, ಮೃತ್ಯು, ಸಾವು, ನೀ ಇದನ್ನೆಲ್ಲ ಕೇಳಬೇಡ, ನಿನಗೇನು ಬೇಕು ಕೊಡ್ತೀನಿ ನಾನು ಅಂತ ಹೇಳಿದೆ. ಏನು ಅಂತ ಹೇಳಿದರೆ, ಬಾಳು ಅಂತಕ್ಕಂಥದ್ದೇ, ಜೀವನ ಅಂತಕ್ಕಂಥದ್ದೇ ಸಾವು ಒಡ್ಡುತ್ತಿರುವ ಆಮಿಷ ಅಂಥೇಳಿ. ಅದೇ ಅವ್ರದ್ದು ಟೈಟಲ್. ಇಷ್ಟು ಹೇಳಿ ಲೇಟ್ ಆಯಿತು ಅಂತ ಕಾಣುತ್ತೆ. ಇವತ್ತಿಂದ ಇದನ್ನು ಮುಗಿಸ್ತಾ ಇದ್ದೇನೆ. ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್ರು ಇವತ್ತು ಮಾತಾಡಿದ್ದು ನಮ್ಮನ್ನು ಇನ್ನಷ್ಟು ಒಳಕ್ಕೆ ಹೋಗಬೇಕು, ತಿಳ್ಕೊಳ್ಬೇಕು ಅನ್ನೋದರಲ್ಲಿ. ಹೊರಗಡೆದೆಲ್ಲ ನಮಗೆ ಮರ್ತು ಹೋಯಿತು. ಹೊರಗಡೆ ಶಬ್ದ ಇದೆಯೋ ಇಲ್ವೋ ಏನೂ ಗೊತ್ತಾಗಲಿಲ್ಲ. ಒಂದೊಂದು ಕಥೆ, ಒಂದೊಂದು ದೃಷ್ಟಾಂತಗಳು ಅವ್ರು ಕೊಡ್ತಾ ಇರುವಾಗ ಅದ್ರ ಜೊತೆಗೆ ಚಿತ್ರವನ್ನು ತೋರಿಸಿ ನಮ್ಮನ್ನು ಎಲ್ಲಿಗೋ ಕರ್ಕೊಂಡು ಹೋಗಿ ನಮ್ಮನ್ನು ಅರ್ಥೈಸುವಂಥ ಪ್ರಯತ್ನ. ಅಂದರೆ ದರ್ಶನಗಳನ್ನು ಅಧ್ಯಯನ ಮಾಡೋದಕ್ಕಿಂತ ಮೊದಲು ಈ ರೀತಿಯಲ್ಲಿ ತಿಳ್ಕೊಂಡಾಗ ನಮ್ಮ ಜೀವನದಲ್ಲಿ ನೋಡಿ, ನಾನು ಪ್ರಾರಂಭದಲ್ಲಿ ಹೇಳಿದೆ, ಜೀವನ ಮೌಲ್ಯಗಳು ನಮ್ಗೆ ಗೊತ್ತಾಗತ್ತೆ ಅಂತ. ಶ್ರದ್ಧೆ ಅನ್ನೋದು ಒಂದೇ ಶಬ್ದ ಸಾಕು ನಮ್ಮ ಜೀವನದಲ್ಲಿ. ಶ್ರದ್ಧೆ ಅನ್ನೋದು ಒಂದೇ ಶಬ್ದ. ನಾವು ಮಾಡುವಂಥ ವೃತ್ತಿಯಲ್ಲಿರ್ಬೋದು, ನಾವು ಮಾಡ್ತಕ್ಕಂಥ ಯಾವುದೋ ಒಂದು ಸಾಧನೆ ಇರ್ಬೋದು, ಯಾವುದಕ್ಕೂ ಸಂಕಲ್ಪ ಮಾಡ್ತೀವಿ, ಸಂಕಲ್ಪ ಮಾಡಿಬಿಡ್ತೀವಿ, ಆಮೇಲೆ ನಮಗೆ ಫಾಲೋ ಮಾಡೋಕ್ಕಾಗಲ್ಲ. ಯಾಕಂದರೆ ಶ್ರದ್ಧೆ ಕಡಿಮೆ ಆಗುತ್ತೆ. ಬೆಳಗ್ಗೆ ಬೇಗ ಹೇಳ್ತೀವಿ ಅಂತ ನಿರ್ಣಯ ಮಾಡಿಬಿಡ್ತೀವಿ. ಯಾವಾಗ? ಬರ್ತ್ಡೇ ದಿವಸ, ನಾಳೆಯಿಂದ ಬೇಗ ಹೇಳ್ತೀವಿ ಅಂತ. ನಾಳೆನೇ ಲೇಟ್ ಆಗಿಬಿಡ್ತದೆ, ಬಾಕಿ ದಿವಸ ಆದರೂ ಬೇಗ ಇದ್ದಿರ್ತೀವಿ. ಯಾಕಂದರೆ ಅದು ಯಾಕೆ ಹೇಳಿದ್ದು ಅಂತಂದರೆ, ಈ ಸಂಕಲ್ಪಗಳು ನಡೀತಾನೇ ಇರುತ್ತೆ. ಅದಕ್ಕೂ ತುಂಬ ಪ್ರಯತ್ನ ಬೇಕು. ಹಾಗೆ ತುಂಬ ಸರಳವಾದ ಉತ್ತರ ದರ್ಶನಗಳಲ್ಲಿ ದೃಷ್ಟಾಂತಗಳ ಮೂಲಕ ನಮಗೊಂದು ಸ್ವಲ್ಪ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಕೇವಲ 45 ನಿಮಿಷದಲ್ಲಿ ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್ರು. ಸೊ ಹೋಪ್ ಇದು ಸ್ವಲ್ಪ ಅವರು ಹೇಳುವಾಗ ಪೂರ್ತಿ ಕನ್ನಡ ಶಬ್ದಗಳಲ್ಲೇ ಹೇಳಿರೋದ್ರಿಂದ ಕೆಲವರಿಗೆ ಕಷ್ಟ ಆಗಿರ್ಬೋದು. ಆದರೂ ಪ್ರಯತ್ನ ಮಾಡಿ ತಿಳ್ಕೊಳ್ಳಿ. ಬೇಕು ಅಂದರೆ ಅವರು ಯಾವಾಗಲೂ ನಮ್ಮಲ್ಲಿ ಇಲ್ಲಿ ಸಿಗ್ತಾರೆ. ನಿಮಗೇನಾದರೂ ಮಾತಾಡಬೇಕಂತ ಕೇಳಿ. ಇವತ್ತು ಈ ತುಂಬ ಎಲ್ಲ ನಿನ್ನೆ ರಾಮನವಮಿಯಿಂದ ಇವತ್ತಿಂದ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಜೊತೆಗೆ ಇವತ್ತಿಂದ IPL ಸ್ಟಾರ್ಟ್ ಆಗಿದೆ. ಹೀಗೆ ನಾನಾ ರೀತಿಯ ಅಟ್ರಾಕ್ಷನ್ ಎಲ್ಲ ಇದ್ರೂ ಇದರ ಅಟ್ರಾಕ್ಷನ್ ಬೇರೆಯೇ. ಇದಕ್ಕೆ ಈ ಮ್ಯಾಗ್ನೆಟಿಕ್ ಪವರೇ ಬೇರೆ. ಹಾಗಾಗಿ ನಮ್ಮನ್ನು ಯಾರು ಇಲ್ಲಿ ಬರಬೇಕು ಅಂತ ನಿರ್ಣಯ ಆಗುತ್ತೆ, ಅದು ಬಂದೇ ಬರುತ್ತೆ. ಹಾಗೆ ನಾವೆಲ್ಲ ಬಂದಿದ್ದೀವಿ. ಈ ರೀತಿ ಪ್ರತಿಯೊಂದು ಕಾರ್ಯಕ್ರಮಗಳು ಹೀಗೆ ನಡೀತಾ ಇದ್ದಾಗ ಎಲ್ಲರೂ ಬನ್ನಿ. ಇದು ಮುಂದುವರೆದ ಭಾಗ, 2ನೇ ಭಾಗ ಮಾಡಿದ್ದು. ಇನ್ನೂ ಇದನ್ನು ಕಂಟಿನ್ಯೂ ಮಾಡ್ತೇವೆ. ಸೊ ಎಲ್ಲರೂ ಬಂದುಬಿಟ್ಟು ಒಂದಿಷ್ಟು ನಾವು ಮತ್ತು ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದೇ ಇರುತ್ತೆ. ರಾಮತೀರ್ಥ ಸೇವಾ ಫೌಂಡೇಶನಲ್ಲಿ ಹಳೇದು ಲಾಸ್ಟ್ ಟೈಮ್ ಅವ್ರು ಮಾತಾಡಿದ ಆಗಸ್ಟ್ನಲ್ಲಿ ಮಾತಾಡಿದ್ದಿದೆ, ತಿಳ್ಕೊಳ್ಳಿ, ಓದಿ. ಸೊ ಇವತ್ತಿನ ಈ ತುಂಬ ಸುಂದರವಾದ ಸಾಯಂಕಾಲ ಸಂಜೆ ಒಂದು ಅದ್ಭುತವಾದಂತಹ ಒಂದು ವಿಷಯ ನಮಗೆಲ್ಲರಿಗೂ ಉಣಬಡಿಸಿದ್ದಾರೆ ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್ರು. ಅವರಿಗೆ ರಾಮತೀರ್ಥ ಸೇವಾ ಫೌಂಡೇಶನ್ ಪರವಾಗಿ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ. ಅವರಿಗೆ ರಾಮತೀರ್ಥ ಸೇವಾ ಫೌಂಡೇಶನ್ನ ಪರವಾಗಿ ಒಂದು ನೆನಪಿನ ಕಾಣಿಕೆ ಕೊಡಬೇಕು ಅಂಥೇಳಿ ಶ್ರೀಯುತ ಸಂಜಯ್ ರಾವ್ ಮತ್ತು ನಿರುಪಮ್ಮ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು.
ಇರಲಿ. ಸೊ ಇವತ್ತಿನ ಈ ಕಾರ್ಯಕ್ರಮ ಮುಕ್ತಾಯ ಆಗಿದೆ. ನಾಳೆ ಬೆಳಿಗ್ಗೆ ಪ್ರಾಣಾಯಾಮ ಕ್ಲಾಸ್ ಇದೆ, 7 ಗಂಟೆಗೆ ಸರಿಯಾಗಿ ಶುರು ಆಗುತ್ತೆ. ಯಾರು ಬೇಕಾದರೂ ಬರ್ಬೋದು. 7 ರಿಂದ 8 ಪ್ರಾಣಾಯಾಮ ಕ್ಲಾಸ್ ಇರುತ್ತೆ. ಶುಭಂ. ಧನ್ಯವಾದ.